ಇಡೀ ಮನುಕುಲಕ್ಕೆ ಹೀಗೆ ಬದುಕಬೇಕು, ಇದು ಬದುಕು, ಇದು ಬದುಕಲ್ಲ, ಇದು ಸತ್ಯ, ಇದು ಅಸತ್ಯ, ಇದು ಧರ್ಮ, ಇದು ಅಧರ್ಮ ಅಂತ ಸರ್ವರ ಏಳ್ಗೆಯನ್ನು ಬಯಸಿ ಸರ್ವೇ ಜನ ಸುಖಿನೋಭವಂತು ಎನ್ನುವ ಕಲ್ಪನೆಗೆ, ತತ್ವಕ್ಕೆ ಯಾರೆಲ್ಲ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡು ಬದುಕಿದರೋ ಅವರ ಬದುಕನ್ನು ಓದಿಕೊಂಡಿದ್ದೇನೆ. ಅದರ ಪ್ರತಿಫಲ ನಾನು ಅನುಭವಿಸಿದ್ದೇನೆ. ನಾನು ಶಿಕ್ಷಣದ ಪ್ರತಿಫಲ. ಒಬ್ಬ ವ್ಯಕ್ತಿ ಶಿಕ್ಷಣದ ಹಿಂದೆ ಬೆನ್ನು ಹತ್ತಿದರೆ, ವಿದ್ಯಾರ್ಜನೆಯನ್ನೇ ತನ್ನ ಬದುಕಿನ ಗುರಿಯಾಗಿಸಿಕೊಂಡ್ರೆ, ನಾನು ಎಲ್ಲವನ್ನೂ ಕಲಿಯುತ್ತೇನೆ, ಆನೋ ಭದ್ರತಃ ಕೃತೋ ಎಂತು ವಿಶ್ವತಃ, ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ದ ವರ್ಲ್ಡ್, ಅಕ್ರಾಸ್ ದ ವರ್ಲ್ಡ್, ಐ ವಿಲ್ ಲರ್ನ್ ಇಟ್, ಐ ವಿಲ್ ಇಂಬೈಬ್, ಐ ವಿಲ್ ಇನ್ಕಲ್ಕೇಟ್ ಇನ್ ಇಟ್ ಮೈ ಲೈಫ್ ಅನ್ನುವ ತತ್ವ ನಮ್ಮದಾದರೆ, ಜಗದ ನಾನಾ ಮೂಲೆಯಿಂದ ಉದಾತ್ತ ಆದರ್ಶಗಳು ಬರಲಿ, ಅದನ್ನು ನಾನು ಕಲಿತೇನೆ, ಕಲಿತು ನನ್ನ ಬದುಕನ್ನು ಬೆಳಕಾಗಿಸಿಕೊಂಡು ಇತರರಿಗೂ ಬೆಳಕಾಗ್ತೇನೆ ಅನ್ನೋ ಬದುಕಿಗೆ ನಾನೊಂದು ಚಿಕ್ಕ ಉದಾಹರಣೆ. ಹಾಗೆ ಶಿಕ್ಷಣದ ಬೆನ್ನು ಹತ್ತಿದವನು ನಾನು, ಜ್ಞಾನದ ಬೆನ್ನು ಹತ್ತಿದವನು, ವಿದ್ಯಾರ್ಜನೆಯನ್ನೇ ನನ್ನ ಇಂದಿಗೂ ಕಸುಬಾಗಿಸಿಕೊಂಡವನು, ನನ್ನ ಕೆಲಸವಾಗಿಸಿಕೊಂಡವನು. ಇದರ ಮಧ್ಯ ನನಗೆ ಕಲಿಸಿದ ಗುರುಗಳಿಂದ ಪ್ರಭಾವಿತನಾದವನು. ಅಣ್ಣ ಬಸವಣ್ಣನವ್ರನ್ನಂತೂ ನಾವು ನೋಡಲಿಲ್ಲ, ಆದರೆ ನನಗೊಬ್ಬರು ಗುರುಗಳಿದ್ದರು, ರವೀಂದ್ರ ಆರ್ ಪಟ್ಟಣ್ ಅಂತ, ಶ್ರೀ ಜಯದೇವ ಜಗದ್ಗುರು ಮುರುಘರಾಜೇಂದ್ರ ಪದವಿ ಪೂರ್ವ ಶಾಲೆ. ನಾನು 8, 9, 10 ತರಗತಿ ಕಲಿತಿದ್ದು ಮುಳುಗುಂದ, ಗದಗ ಜಿಲ್ಲೆ ಮುಳುಗುಂದದಲ್ಲಿ. ನಮ್ಮ ಸ್ವಾಮೀಜಿಯವರು ಇಡೀ ಊರನ್ನು ಜೋಗಾಡಿ ಜೋಳಿಗೆಯಲ್ಲಿ ರೊಟ್ಟಿ ತಗೊಂಬಂದಿಟ್ಟು ಆ ಶಾಲೆಯನ್ನು ಆರಂಭ ಮಾಡಿದ್ರಂತೆ, ಮುರುಘರಾಜೇಂದ್ರ ಶಾಲೆ. ಆ ಶಾಲೆಯಲ್ಲಿ ಒಬ್ಬರು ಮಾಸ್ತರ್ ಇದ್ದರು, ರವೀಂದ್ರ ಆರ್ ಪಟ್ಟಣ್ ಅಂತ ಹೇಳಿ, ಕನ್ನಡ ಮಾಸ್ತರ್. ಬಂದು ಕನ್ನಡ ಪಾಠವನ್ನು ಅವರು ಮಾಡಲಿಕ್ಕೆ ಆರಂಭ ಮಾಡಿದರು ಅಂದರೆ, ಅಣ್ಣ ಬಸವಣ್ಣನ ವಚನಗಳನ್ನು ಹೇಳಲಿಕ್ಕೆ ಆರಂಭ ಮಾಡಿದರು ಅಂತಂದರೆ, ಅನುಭವ ಮಂಟಪದಲ್ಲಿದ್ದ ಅನುಭವ ನಮಗಾಗ್ತಿತ್ತು. ಅವರು ನಿಜವಾಗಿಯೂ ಹಾಗೆ ಬದುಕಿದ್ರು. ವಿಭೂತಿಯನ್ನು ಹಚ್ಚಿ ಬಂದು ಪಾಠ ಮಾಡಲಿಕ್ಕೆ ನಿಂತರು ಅಂತಂದರೆ ಎಲ್ಲ ಮೌಢ್ಯವನ್ನು ಖಂಡಿಸ್ತಾ ಇದ್ರು, ಎಲ್ಲ ಈ ವಿವಿಧ ಡಾಂಬಿಕತೆಯನ್ನು ಖಂಡಿಸ್ತಾ ಇದ್ರು. ಒಂದು ವಚನ ಇತ್ತು ಅಂದರೆ ಆ ವಚನದ ಹಾಗೆ ಬದುಕುವ ರೀತಿಯನ್ನು ಹೇಳಿಕೊಡ್ತಾ ಇದ್ರು. ನಾನು ಅವಾಗ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದೆ, 12ನೇ ಶತಮಾನದಲ್ಲಿ ಸಮಾಜದ ಕನಸನ್ನು ಕಂಡ್ರ, ಜಾತಿ ಧರ್ಮ ಇದೆಲ್ಲ ವೈರುಧ್ಯವನ್ನು ಮೀರಿ ಅನುಭವ ಮಂಟಪದಲ್ಲಿ ಎಲ್ಲರೂ ಕುಳಿತುಕೊಳ್ತಾ ಇದ್ರ? ಅಂಬಿಗರ ಚೌಡಯ್ಯ, ಡೋಹರ ಕಕ್ಕಯ್ಯ, ಮಾದರ ಚೆನ್ನಯ್ಯ, ಉರ್ಲಿಂಗ ಪೆದ್ದಿ ಅವರೆಲ್ಲರೂ ಇರ್ತಾ ಇದ್ರ? ಅವರೆಲ್ಲರೂ ವಚನಕಾರರೇ, ಅವರೆಲ್ಲರೂ ಶರಣರೇ? ಹೌದು, ಹಾಗಿತ್ತದು ಅಂತ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಗ್ರಹಣದ ದಿವಸ ಗರ್ಭಿಣಿ ಹೆಣ್ಮಕ್ಳು ಏನಾದರೂ ಹೆಚ್ಚಿ ಅಡುಗೆ ಮಾಡಿದ್ರು ಅಂದರೆ, ಕಾಯಿಪಲ್ಯ ಹೆಚ್ಚಿದ್ರೆ ಮಕ್ಕಳು ಸೀಳು ಮೂಗಿನ ಮಕ್ಕಳು ಹುಟ್ಟುತ್ತಾರೆ ಅನ್ನೋ ನಂಬಿಕೆ ನಮಗೆ ಪ್ರಾತ್ಯಕ್ಷಿಕೆ ಕೊಟ್ಟಿದ್ರು. ಅವರು ಮನೆಗೆ ಕರೆದುಕೊಂಡು ಹೋಗಿ ತುಂಬು ಗರ್ಭಿಣಿಯಾದ ಅವರ ಶ್ರೀಮತಿಯಿಂದ ಅಡುಗೆ ಮಾಡಿ ಉಣಿಸಿ ನಮಗೆ ಊಟ ಕೊಟ್ಟಿದ್ರು. ಆ ಮಕ್ಕಳು ಸ್ಫುರದ್ರೂಪಿಯಾಗಿ ಅದ್ಭುತವಾಗಿ ಹುಟ್ಟಿದ್ರು, ಅತ್ಯಂತ ಪ್ರತಿಭಾವಂತ ಮಕ್ಕಳಾದರು. ಆ ಪ್ರಭಾವ, ಶಿಕ್ಷಕರ ಪ್ರಭಾವ, ಯೌವನಾವಸ್ಥೆಯಲ್ಲಿ ನಾವು ಬೆಳೆಯಬೇಕಾದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಬ್ರಹ್ಮಚರ್ಯ ಅಂತ ಒಂದಿದೆ. ಮೊದಲ 25 ವರ್ಷಗಳ ಕಾಲ, ಅದಾದ ಮೇಲೆ ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ಮೊದಲ 25 ವರ್ಷ ನಮ್ಮ ಮನೆಯಲ್ಲಿರುವ ಹುಡುಗ ಹುಡುಗಿ, ಯುವತಿ ಜ್ಞಾನಾರ್ಜನೆಗಾಗಿ ಸೀಮಿತವಾಗಿಡಬೇಕು. ಎಲ್ಲವನ್ನೂ ಕಲಿಯಲಿಕ್ಕೆ, ಏನೇನಿದೆಯೋ ಎಲ್ಲವನ್ನೂ ಕಲಿಯಲಿಕ್ಕೆ. ಕೃಷಿಕನಿಂದ ಕಲಿಯಲಿಕ್ಕಿರ್ತದೆ, ಕಾರ್ಮಿಕನಿಂದ ಕಲಿಯಲಿಕ್ಕಿರ್ತದೆ, ಶರಣರಿಂದ ಕಲಿಯಲಿಕ್ಕಿರ್ತದೆ, ಶರಣರನ್ನು ಪಾಲಿಸುವವರಿಂದ ಕಲಿಯಲಿಕ್ಕಿರ್ತದೆ. ಆ ಕಲಿಕೆ ಸಮಯವನ್ನು ವ್ಯರ್ಥ ಮಾಡದೆ, ಅನ್ಯ ಸಹವಾಸಕ್ಕೆ ನಾವು ಬೀಳದೆ 25 ವರ್ಷ ಮೊದಲು ಸರಿಯಾಗಿ ಬದುಕಿಬಿಟ್ರೆ ಮುಂದಿನ 75 ವರ್ಷ ಇತರರಿಗೆ ಮಾದರಿಯಾಗಿ ಬದುಕ್ತೇವೆ. ಅದಕ್ಕೆ ಇರಬೇಕಾದ ಗುಣಗಳೇನು? ಸ್ವಾಮಿ ವಿವೇಕಾನಂದರು ನನ್ನ ಮೇಲೆ ಇನ್ನೊಬ್ಬರು ಅತ್ಯಂತ ಪ್ರಭಾವ ಬೀರಿದವರು ಅಂತಂತಂದರೆ 3 ಜನ. ಒಂದು ಸ್ವಾಮಿ ವಿವೇಕಾನಂದರು, ಇನ್ನೊಬ್ಬರು ಚಂದ್ರಶೇಖರ ಆಜಾದ್, ಇನ್ನೊಬ್ಬರು ಭಗತ್ ಸಿಂಗ್.
ಅತ್ಯಂತ ನನ್ನ ಮೇಲೆ ಪ್ರಭಾವ ಬೀರಿದವರು. ನಾನು ಅವರನ್ನು ಬರೀ ಪೂಜೆ ಮಾಡ್ತೀನ, ಬರೀ ವಾಲ್ ಮೇಲೆ ಗೋಡೆ ಮೇಲೆ ಅವರ ಚಿತ್ರಗಳನ್ನು ಅಷ್ಟೇ ಹಾಕಿಬಿಟ್ಟಿದ್ದೀನ? ಯಾಕೆ ಇಷ್ಟ ಆದರು ಸ್ವಾಮಿ ವಿವೇಕಾನಂದರು? ಮನೆಯಲ್ಲಿ ನಾವು ಆಂಜನೇಯನ ಪೂಜಾರರು, ಆಂಜನೇಯನ ಪೂಜೆ ಮಾಡ್ತಿದ್ದೆ. ದೇವರನ್ನು ಪೂಜಿಸುವುದೇ ಪರಮ, ಎಲ್ಲವನ್ನೂ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಈಗಲೂ ಕೊಡ್ತಾನೆ, ಇಲ್ಲ ಅಂತಲ್ಲ. ಇಡೀ ಬದುಕಿನ ಈ ಭೂಮಿ ಮೇಲೆ ಬಂದು ಹೋದ ಸಂತರೆಲ್ಲ ದೇವರ ಬಗ್ಗೆ ಹೇಳಿದರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ದು ಮನುಷ್ಯನ ಬಗ್ಗೆ. ಇಡೀ ಅವರ ಚಿತ್ತವನ್ನು ನಿನ್ನ ಕಡೆ ನೀ ತಿರುಗಿ ನೋಡು. ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲ್ ಇನ್ ಮೆನಿ, ಬಟ್ ಸೊಲ್ಯೂಷನ್ ಈಸ್ ಒನ್, ದಟ್ ಮ್ಯಾನ್ ಮಸ್ಟ್ ಬಿಕಮ್ ಅ ನ್ಯೂ ಕೈಂಡ್ ಆಫ್ ಮೆನ್. ಒಬ್ಬ ಮನುಷ್ಯನಲ್ಲೇ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ನೋ ಬುಕ್ಸ್. ಎಷ್ಟು ಶಕ್ತಿ ಇದೆ ಮನುಷ್ಯನಲ್ಲಿ, ಎಷ್ಟು ಶಕ್ತಿ ಇದೆ ಮನುಷ್ಯನಲ್ಲಿ. ನೋ ಬುಕ್ಸ್, ನೋ ಸೈನ್ಸ್, ನೋ ಸ್ಕ್ರಿಪ್ಚರ್ಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮೆನ್, ದಟ್ ನೆವರ್ ವಾಸ್, ದಟ್ ಕ್ಯಾನ್ ನೆವರ್ ಎಕ್ಸಿಸ್ಟ್, ದ ಒನ್ ಗಾಡ್ ಅಂತ. ಮನುಷ್ಯನ ರೂಪದಲ್ಲಿ ಅವ್ಯಕ್ತಗೊಂಡಿರುವ, ಮೂರ್ತ ರೂಪವೆತ್ತಿರುವ ಈ ಮನುಷ್ಯ ಅಂತಕ್ಕಂಥ ಈ ಆತ್ಮದ ಶಕ್ತಿ ಏನಿದೆಯಲ್ಲ, ಇದನ್ನು ಯಾವ ಪುಸ್ತಕ, ಯಾವ ವಿಜ್ಞಾನ, ಯಾವ ಗ್ರಂಥಗಳೂ ವಿವರಿಸಲಾರವು. ಅಷ್ಟೊಂದು ಶಕ್ತಿ ನಿನ್ನಲ್ಲಿದೆ. ಮನುಷ್ಯನನ್ನು ಸೋಲಿಸುವ ವಸ್ತು ಜಗತ್ತಿನಲ್ಲಿನ್ನೂ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾಗಿದ್ದೆಲ್ಲ ಮನುಷ್ಯನಿಂದಲೇ. ಓ ಹೌದಾ? ಮನುಷ್ಯನನ್ನು ಸೋಲಿಸುವ ವಸ್ತು ಜಗತ್ತಿನಲ್ಲೇ ಇಲ್ವೇ? ಆದ ಅನ್ವೇಷಣೆಗಳೆಲ್ಲ ಮನುಷ್ಯನಿಂದನೇ ಆಯಿತೆ. ಆದ ಆವಿಷ್ಕಾರಗಳೆಲ್ಲ ಮನುಷ್ಯ ಸ್ವಪ್ರಯತ್ನದಿಂದನೇ ಆಯಿತೆ. ಓ ಹಾಗಿದ್ರೆ ನಾವು ಪ್ರಯತ್ನ ಮಾಡಬೇಕಂದ್ರೆ ಒಂದು ಶಿಸ್ತುಬದ್ಧ ಬದುಕಿರಬೇಕು. ನನಗೆ ಒಂದು ಶಿಸ್ತುಬದ್ಧ ಬದುಕಿರಬೇಕು. ಲಕ್ಷ್ಮಣ ಸೀತೆಗೆ ಎಳೆದ ಹಾಗೆ ನನಗೂ ಕೂಡ ನಾನೊಂದು ರೇಖೆಯನ್ನು ಎಳೆದುಕೊಳ್ಬೇಕು. ನಾನು ಏನು ಮಾಡಬೇಕು, ಏನು ಮಾಡಬಾರದು, ಯಾವುದು ನನಗೆ ಪಥ್ಯ, ಯಾವುದು ನನಗೆ ಅಪಥ್ಯ, ನನ್ನಲ್ಲಿ ಏನು ಗುಣಗಳಿರಬೇಕು. ಶಾಸ್ತ್ರ ಹೇಳುವ ಹಾಗೆ 10 ಗುಣಗಳು: ಧೃತಿ, ಕ್ಷಮ, ದಮ, ಆಸ್ತೇಯಂ, ಶೌಚಂ, ಇಂದ್ರಿಯ ನಿಗ್ರಹ, ಸತ್ಯ, ಅಕ್ರೋಧಂ, ದಶಕಂ ಧರ್ಮಲಕ್ಷಣಂ. 10 ಗುಣಗಳನ್ನು ಪಟ್ಟಿ ಮಾಡ್ತಾರೆ ಶಾಸ್ತ್ರದಲ್ಲಿ. ಶಾಸ್ತ್ರ ಸತ್ಯವೋ ಸುಳ್ಳೋ ಅದನ್ನು ದೊಡ್ಡವರಿಗೆ ಬಿಟ್ಬಿಡೋಣ. ಆದರೆ ಅದರಿಂದ ಕಲ್ತಿದ್ದೇನು? ಧೃತಿ, ಎಂದೆಂದೂ ಸೋಲೊಪ್ಪದ ಗುಣ. ಎಂದೆಂದೂ ಸೋಲೊಪ್ಪದ ಗುಣ. ಸ್ವಾಮಿ ನನಗೆ ಇಂಗ್ಲೀಷ್ ಬರಲ್ಲ, ನನ್ನ ಮನೇಲಿ ಬಡತನ ಇದೆ, ನನಗೆ ಹಾಕ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಧಾರವಾಡ ದೂರ ಆಗುತ್ತೆ, ಗೋಕಾಕ್ದಲ್ಲಿ ಶಾಲೆ ಇಲ್ಲ, ಅಥವಾ ರಾಯಬಾಗದಲ್ಲಿ ಅದೂ ಇಲ್ಲ, ಬೆಂಗಳೂರಲ್ಲಿ ಇದೂ ಇಲ್ಲ, ಡೆಲ್ಲಿಗೆ ಹೋಗಬೇಕು, ನನಗೆ ಅವ್ರೇನೋ ಅಂದರು, ಇದನ್ನೇನೋ ಮಾತನಾಡ್ತಾರೆ, ನೌಕರಿ ತೊಗೊಳ್ಳೋದು ಕಷ್ಟ ಅಂತೆ, ಭಾಳ ಲಂಚಾವತಾರ ಅಂತೆ, ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ನಡೆಯುತ್ತಂತೆ, ಇಂಥವರಿಗೆ ಮಾತ್ರ ಈ ಹುದ್ದೆ ಅಂತೆ, ಇಂಥವರು ಮಾತ್ರ ಈ ಸಾಧನೆ ಮಾಡಬಹುದಂತೆ, ಇಂಥವರು ಮಾತ್ರ ನಾಯಕರಾಗಬಹುದಂತೆ, ಉಳಿದಂತೆಲ್ಲ ಆಗಲ್ವಂತೆ. ಈ ಅಂತೆ-ಕಂತೆಗಳಲ್ಲೇ ನಮ್ಮ ಬದುಕು ವ್ಯರ್ಥ ಮಾಡಿಬಿಡ್ತೇವೆ, ಸೋಲೊಪ್ಪಿಕೊಂಡು ಬಿಡ್ತೇವೆ. SLC ಆಯಿತು ಅಂತಂದರೆ ಪಾಸ್ ಆದರೆ ಆರ್ಮಿ, ಫೇಲ್ ಆದರೆ ಗೌಂಡಿ. ಹಾಗಿದ್ರೆ ಆ ವ್ಯಕ್ತಿಯಲ್ಲಿ ಶಕ್ತಿಯ ಕೊರತೆ ಇದೆಯಾ? ಇಲ್ಲ. ನಮ್ಮಲ್ಲೇನಾದರೂ ಶಕ್ತಿಯ ಕೊರತೆ ಇದೆಯಾ? ನಮ್ಮ ಶಕ್ತಿಯ ಪರಿಚಯ ನಮಗಾಗಿಲ್ಲ ಅಷ್ಟೇ. ಆಂಜನೇಯನ ಥರ ಲಂಕೆಗೆ ಸೀತೆಯನ್ನು ತರಲಿಕ್ಕೆ ಹೋದಾಗ ನದಿ ದಂಡೆ ಮೇಲೆ ಕೂತಾಗ ಯಾರು ಲಂಕೆಗೆ ಹಾರೋದು ಅಂದಾಗ ನಾವಲ್ಲೇ ಅಂದಾಗ ಬಂದೆಲ್ಲ ವಾನರ ಸೇನೆಯ ಮುಖಂಡರೆಲ್ಲ ಹೇಳ್ತಾರೆ ಆಂಜನೇಯನಿಗೆ, ನಿನ್ನಲ್ಲಿ ಶಕ್ತಿ ಇದೆ, ನೀನು ಚಿಕ್ಕವನಿದ್ದಾಗ ಯೋಗಿಗಳ ಜೊತೆ ಕಪಿಚೇಷ್ಟೆ ಮಾಡಿದ್ದೆ, ಅದಕ್ಕೆ ಅವರು ಶಾಪ ಹಾಕಿದ್ದಾರೆ, ನಿನ್ನಲ್ಲಿರುವ ಶಕ್ತಿಯ ಅರಿವು ನಿನಗಾಗದೇ ಇರಲಿ, ನೀನು ಬರೀ ಇದೇ ಲಂಕೆ ಏನು ಇಡೀ ಜಗತ್ತಲ್ಲೇ ಹಾರಬಲ್ಲೆ, ಹಾರು ಅಂದ ತಕ್ಷಣ ಹಾರ್ತಾನೆ. ನಮ್ಮ ಹುಡುಗರಿಗೂ ಅದು ಅವಶ್ಯಕತೆ ಇದೆ, ನಮ್ಮ ಹುಡುಗರಿಗೂ ಅದನ್ನು ಹೇಳೋ ಅವಶ್ಯಕತೆ ಇದೆ. ಎಂದೆಂದೂ ಸೋಲೊಪ್ಪಬೇಡ, ನೀನು ಮಾಡಬಲ್ಲೆ, ನಿನಗೆ ನೀನೇ ಹೇಳ್ಕೋ, ನಿನ್ನ ಪರಿಚಯ ನಿನಗಾಗಲಿ. ಅವರಿವರೊಂದಿಗೆ ಮಾತಾಡುವುದನ್ನು ಪಕ್ಕಕ್ಕಿಡು, ಪ್ರತಿನಿತ್ಯ 5 ನಿಮಿಷಗಳ ಕಾಲ ನಿನ್ನೊಂದಿಗೆ ನೀನು ಮಾತನಾಡು, ನಿನಗೆ ನೀನೇ ಹೇಳ್ಕೊ. ಯಾರು ಹೇಗಾದರೂ ಇರಲಿ ನಿನ್ನನ್ನು ನೀನು ಪ್ರೀತಿಸು. ಇಂಗ್ಲೀಷ್ ಬರಲ್ವೇ? ಪರವಾಗಿಲ್ಲ. SLC ಕಡಿಮೆ ಪರ್ಸೆಂಟೇಜ್ ಬಂದಿದೆಯಾ? ಪರವಾಗಿಲ್ಲ. PUC ಕಡಿಮೆ ಪರ್ಸೆಂಟೇಜ್ ಆಗಿದೆಯಾ? ಪರವಾಗಿಲ್ಲ. ಏನಾದರೂ ನಿನಗೆ ಅನಾನುಕೂಲತೆಗಳಿದೆಯಾ? ಪರವಾಗಿಲ್ಲ. ನೀನು ವಿಶೇಷ.
ನಾನು ವಿಶೇಷ, ನನಗೆ ನಾನೇ ಹೇಳ್ಕೊಂಡಿದ್ದಿದ್ದು ನಾನು ವಿಶೇಷ, ನಾನು ಇದನ್ನು ಮಾಡಬಲ್ಲೆ. ಯಾರ್ಯಾರೋ ಏನೇನೋ ಮಾಡಿದ್ದಾರೆ. ಚಿಕ್ಕ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಸಣ್ಣ ಗ್ರಾಮದಲ್ಲಿದ್ದ ಒಬ್ಬ ವ್ಯಕ್ತಿ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನಯ್ಯ ಆಗೋದಾದರೆ, ತಂದೆ ಮಲಗಿದಾಗ ತಾನೆದ್ದು ಓದಿ, ತಾನು ಮಲಗಿದಾಗ ತಾನು ಓದಬೇಕಾದ್ರೆ ತಂದೆಯನ್ನು ಮಲಗಿಸಿ ಎಲ್ಲ ಅಸಮಾನತೆಗಳನ್ನು ಅನುಭವಿಸಿ ಮಹಾನಾಯಕ ಒಬ್ಬ ಅಂಬೇಡ್ಕರ್ ಸೃಷ್ಟಿಯಾಗೋದಾದರೆ, ಬಾಲ್ಯದಲ್ಲೇ ಆ ಸಂಸ್ಕಾರವನ್ನು ಬದಿಗಿಟ್ಟು ಓಡಿ ಹೋಗಿ ಹೊರಗಡೆ ಬಂದು ಸಮಾನ ಮನಸ್ಕರ ಪಡೆಯೊಂದನ್ನು ರಚಿಸಿಕೊಂಡು ಮನುಜಮತ ವಿಶ್ವಪಥ ಅನ್ನುವ ನೆಡೆಯಲ್ಲಿ ಸಕಲ ಜೀವಿಗಳಲ್ಲೂ ಕೂಡ ದೈವ ಇದೆ, ನನ್ನಲ್ಲಿರುವ ಚೈತನ್ಯ, ನನ್ನಲ್ಲಿರುವ ದೇವರು ನಿನ್ನಲ್ಲೂ ಇದ್ದಾನೆ ಅಂತಕ್ಕಂಥ ಒಂದು ಅನುಭವ ಮಂಟಪವನ್ನು ಕಟ್ಟಿ ಬಸವಣ್ಣನವರು ಹಾಗಿರುವುದಾದರೆ ನಮಗೆ ಅಷ್ಟೊಂದು ಕಷ್ಟ ಇದೆಯಾ? ಪ್ರತಿ ಯುವಕ, ಪ್ರತಿ ತಂದೆ ತಾಯಿ, ಅದರಲ್ಲೂ ತಾಯಂದಿರು ತಮ್ಮ ಮಕ್ಕಳಿಗೆ ಕೇಳಬೇಕಾದ ಪ್ರಶ್ನೆ, ಅಷ್ಟು ಕಷ್ಟ ನಮಗಿದೆಯಾ? ಇಲ್ಲದೆ ಹೋದರೆ ಹಾಗಿದ್ರೆ ಸಾಧನೆ ಮಾಡಲಿಕ್ಕೆ ಏನು ಅಡ್ಡಿ, ಏನು ಆತಂಕ? ಯಾಕೆ ಸೋಲನ್ನು ಒಪ್ಪಿಕೊಳ್ಳಬೇಕು? ಎರಡನೇದ್ದು ಕ್ಷಮ. ಭಾಳ ಜನ ಕಾಲಿಡಿದು ಎಳೆಯೋರು ಇರ್ತಾರೆ, ಇರಲಿ ಪರವಾಗಿಲ್ಲ, ಅಂಥವ್ರನ್ನೇ ಮಹಾತ್ಮರನ್ನು ಬಿಟ್ಟಿಲ್ಲ. ನಾವ್ಯಾವ ಹುಳುಮಾನವರು? ಶಾಲೆಯಲ್ಲಿರ್ತಾರೆ, ಕಾಲೇಜಲ್ಲಿರ್ತಾರೆ, ಊರಲ್ಲಿರ್ತಾರೆ, ಕೃಷಿಕರಿಗಿರ್ತಾರೆ, ಚಾಲಕನಾಗಿದ್ದರೆ ಅವಂಗೂ ಕೂಡ ಅಂಥವ್ರು ಇರ್ತಾರೆ. ನಿನ್ನ ಕಡೆಯಿಂದ ಏನಾಗುತ್ತೆ? ನೀನು ಕೈಲಾಗದವನು, ನಿನಗಾಗಲ್ಲ. ಅವ್ರು ಹಂಗಂತೆ, ಇವ್ರು ಹಿಂಗಂತೆ ಮಾತನಾಡೋರು, ಕ್ಷಮಿಸಿ ಬಿಡಿ ಅವರನ್ನು. ಪಾಪ ಯೇಸು ಭಗವಂತ ಕ್ಷಮಿಸಿದನಲ್ಲ, ಅಯ್ಯೋ ತಂದೆ, ಇವರೇನು ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲದೆ ಮಾಡ್ತಿದ್ದಾರೆ, ದಯಮಾಡಿ ಇವರನ್ನು ಕ್ಷಮಾ ಮಾಡು ಅಂತ ಕೇಳಿದ್ನಲ್ಲ. ಆ ಕ್ಷಮಾ ಗುಣ ಇರಬೇಕಂತೆ, ಕ್ಷಮಿಸುವ ಗುಣ. ಇತರರು ನಮ್ಮನ್ನು ಕೊಂಕಿಸಿದಾಗ, ಇತರರನ್ನು ನಮ್ಮನ್ನು ಕಾಲು ಹಿಡಿದು ಎಳೆಯಲಿಕ್ಕೆ ಪ್ರಯತ್ನ ಪಟ್ಟಾಗ, ಅಡ್ಡಿಯಾದಾಗ, ನಕಾರಾತ್ಮಕ ಭಾವನೆಗಳ ಮೂಲಕ ನಮ್ಮ ಮೇಲೆ ಪ್ರಭಾವ ಬೀರಲಿಕ್ಕೆ ಬಂದಾಗ ಕ್ಷಮಿಸಿ ಬಿಡಿ, ಅಡ್ಡ ಸರಿಸಿ ಬಿಡಿ. ದೀಹಿ ಚುರುಕು ಬುದ್ಧಿಗೂ ಜ್ಞಾನಕ್ಕೂ ವ್ಯತ್ಯಾಸವಿದೆ. ಕಂಠಪಾಠ ಮಾಡುವುದು, ಅಂಕಗಳನ್ನು ಪಡೆಯುವುದು ಅದಷ್ಟೇ ಉದ್ದೇಶ ಅಲ್ಲ. ಬುದ್ಧಿವಂತ ಬೇರೆ, ಅಂಕಗಳಿಕೆ ಮಾಡಿಕೊಂಡವನು ಬೇರೆ. ಆ ಚುರುಕು ಬುದ್ಧಿ, ಕಾಮನ್ ಸೆನ್ಸ್ ಅದು ಬರಬೇಕಲ್ಲ. ಆಸ್ತೇಯಂ, ಕಳ್ಳತನ ಮಾಡದಿರುವುದು, ಇಂದ್ರಿಯ ನಿಗ್ರಹ, ನಮಗಿರ್ತಕ್ಕಂಥ ಎಲ್ಲ ಪ್ರಲೋಭನೆಗಳು, ವಯೋಮಾನ ಸಹಜವಾದ ಕೆಲ ಕುಚೇಷ್ಟೆ ಮತ್ತು ಪ್ರಲೋಭನೆಗಳಿರ್ತವೆ ಹುಡುಗರಿಗೆ. ಸಿನಿಮಾ ನೋಡೋದು, ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರು, ಮತ್ತೊಂದು ಮಗದೊಂದು, ಇವೆಲ್ಲ. ಅದರಿಂದ ಸ್ವಲ್ಪ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು, ಡಿಫೆನ್ಸಿವ್ ಲಿವಿಂಗ್. ನೋಡಪ್ಪ, ಇದು ನಂದು ಈಗ ವನವಾಸದ ಅವಧಿ, ಪಾಂಡವರಿಗಿದ್ದ ಹಾಗೆ ನಾನು ಇಂಥವರಿಗೆ ಕಾಣಕೂಡದು, ಇಂಥದ್ದನ್ನು ಮಾಡಕೂಡದು, ನಾನು ಇದನ್ನು ಮಾತ್ರ ಮಾಡ್ತೇನೆ. ಕಣ್ಣನ್ನು ಕೆಟ್ಟದ್ದನ್ನು ನೋಡುವುದರಿಂದ ನಿಯಂತ್ರಿಸ್ತೇನೆ, ಕಿವಿಯನ್ನು ಕೆಟ್ಟದ್ದನ್ನು ಕೇಳದ ಹಾಗೆ ನೋಡಿಕೊಳ್ಳುತ್ತೇನೆ, ನಾಲಿಗೆ ವಾಕ್ಶುದ್ಧಿ, ಭಾವಶುದ್ಧಿ, ಕ್ರಿಯಾಶುದ್ಧಿ, ನನ್ನ ಭಾವನೆಗಳು ಸರಿಯಾಗಿರುವಂತೆ ನೋಡಿಕೊಳ್ತೇನೆ. ಮಾತಾಡಿದರೆ ಒಳ್ಳೆಯ ಮಾತುಗಳನ್ನೇ ಆಡ್ತೇನೆ, ಮನಸ್ಸುಗಳನ್ನು, ವ್ಯಕ್ತಿಗಳನ್ನು, ಸಮಾಜವನ್ನು ಜೋಡಿಸುವಂಥ ಮಾತುಗಳನ್ನು ಆಡ್ತೇನೆ. ವ್ಯಕ್ತಿ ಅತ್ಯಂತ ಕೈಲಾದವನು ಕೂಡ ತ್ರಿವಿಕ್ರಮನಾಗುವಂಥ ಪ್ರೇರೇಪಣೆಯ ಮಾತುಗಳನ್ನು ನಾನು ಆಡ್ತೇನೆ. ನನ್ನಲ್ಲಿರುವ ಚೈತನ್ಯವನ್ನೇ ಅವರಲ್ಲೂ ತುಂಬುತ್ತೇನೆ. ವಾಕ್ಶುದ್ಧಿ, ಕಾರ್ಯಶುದ್ಧಿ, ನಾನು ಮಾಡುವ ಕೆಲಸ ಇತರರಿಗೆ ಒಳಿತು ಮಾಡುತ್ತೋ ಇಲ್ವೋ, ಕೆಟ್ಟದ್ದನ್ನಂತೂ ಮಾಡಲ್ಲ. ಇಂತಹ ಗುಣ ಮಕ್ಕಳಿಗೆ, ಒಬ್ಬ ಮನೆಯಲ್ಲಿ ಒಂದು ಹುಡುಗ ಹುಡುಗಿ ಇದ್ದಾನೆ ಅಂತಂದರೆ ಆ ಮಗುವನ್ನು ನಿಜಶರಣ ಮಾಡುವ ಜವಾಬ್ದಾರಿ, ಅವಕಾಶ ತಂದೆ ತಾಯಿಗಿದೆ. ಸ್ವಲ್ಪ ಟೈಮ್ ಕೊಡಬೇಕಷ್ಟೇ, ಬೆಳಿಗ್ಗೆ ಸಾಯಂಕಾಲ. ನನ್ನ ಜೇಬನ್ನು ಇವತ್ತಿನವರೆಗೂ ಕೂಡ ನನ್ನ ಹೆಂಡತಿ ಚೆಕ್ ಮಾಡ್ತಾಳೆ. ಮನೆಗೆ ಹೋದ್ಮೇಲೆ ನನ್ನ ತಾಯಿ ಚೆಕ್ ಮಾಡ್ತಿದ್ದು ಮೊದಲು. ನನ್ನ ಮೊಬೈಲ್ ಎವ್ರಿಥಿಂಗ್ ಈಸ್ ಓಪನ್, ಯಾವ ಕೋಡಿಲ್ಲ, ಮತ್ತೊಂದಿಲ್ಲ. ಏನೇ ಪರ್ಸನಲ್ ಇದ್ದರೂ ಮೊದಲೇ ಡಿಲೀಟ್ ಮಾಡಬೇಕು. ನಾ ಡಿಲೀಟ್ ಮಾಡಲ್ಲ, ಮತ್ತು ನೀವು ಡಿಲೀಟ್ ಮಾಡ್ತೀರಿ ಅನ್ಬೇಡ್ರಿ. ಎಲ್ಲ ನೋಡ್ತಾರೆ. ಯಾಕೆ? ಒಂದಿರ್ಬೇಕು. ಈ ಮನಸ್ಸನ್ನೋದು ಭಾಳ ವಿಚಿತ್ರ. ಇದನ್ನು ನಿಯಂತ್ರಿಸಲಿಕ್ಕೆ ಅದಿರಲೇಬೇಕು. ಅದನ್ನು ನಿಯಂತ್ರಣ ಮಾಡಿದರೆ, ಆ ಇಂದ್ರಿಯ ನಿಗ್ರಹ ಅನ್ನೋದು ಆಯಿತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಅಂದರೆ ಸಾಧನೆಯಾಗುವ ತನಕ ಬೇಕಾದ ಕ್ಷೇತ್ರ ಇರಲಿ, ಅವನು ಕ್ರೀಡಾಪಟು ಆಗಿರಲಿ,
ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರಲಿ, ಒಬ್ಬ ಪೊಲೀಸ್ ಪೇದೆ ಆಗಿರಲಿ, ಗ್ರಾಮ ಪಂಚಾಯಿತಿ ಸದಸ್ಯನಾಗಿರಲಿ, ಅಥವಾ ಒಬ್ಬ ಟೀಚರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಡಾಕ್ಟರ್ ಆಗಿರಲಿ, ಕಾಯಕ ತತ್ವ ಅದು ಇಟ್ಸ್ ಡ್ರಿಲ್ ಇನ್ನಲ್ಲ, ಅದನ್ನು ಡ್ರಿಲ್ ಆಗಬೇಕಲ್ಲ. ಹಾಗೆ ಮಾಡಬೇಕು ಅಂತಂದರೆ ಆ ಲಕ್ಷಣಗಳನ್ನು ಮನೆಯಲ್ಲಿ ಅದನ್ನು ಬಿತ್ತಬೇಕು. ಅದನ್ನು ಬಿತ್ತಬೇಕು ಅಂತಂದರೆ ಮೊದಲು ನಮಗೆ ಗೊತ್ತಿರಬೇಕು. ಏನೇನೋ ನೋಡೋದಕ್ಕಿಂತ ಆಡಿಯೋಗಳು ಬಂದಿದ್ದಾವಲ್ಲ, ವಚನಗಳದ್ದು ಆಡಿಯೋ ಇದೆ, ಗೀತೆಯ ಆಡಿಯೋ ಇದೆ. ನಾನು ಕೇಳೋದು ಡಾಕ್ಟರ್ ಗುರುರಾಜ್ ಕರಜಗಿ ಅವರ ಭಗವದ್ಗೀತೆ. ಗಾಡಿಯಲ್ಲಿ ಕೂತ್ರೆ ಅವ್ರದ್ದು ಕೇಳ್ತೇನೆ, ಇಲ್ಲ ಅಂದರೆ ನಾನು ಗುರುಗಳ ಮಾತುಗಳನ್ನು ಕೇಳ್ತೇನೆ. ಅದರಿಂದ ನಾನು ಕಲಿತೀನಿ. ಕಲಿಕೆ ನಿಂತಿಲ್ಲ. ಓಹೋ ಹೀಗಿದೆಯಾ, ಇಂಥದ್ದು ಒಂದಿದೆಯಾ. ನಿನ್ನೆ ನಾನು ಒಂದು ಪುಸ್ತಕ ಬಿಡುಗಡೆ ಮಾಡಿದೆ ಕೂಡ್ಲಿಗೆಯಲ್ಲಿ, ಉರಿಲಿಂಗ ಪೆದ್ದಿ ಅನ್ನೋ ಶರಣನ ಪುಸ್ತಕ. ನನಗೆ ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕಮಹಾದೇವಿ, ಇವು ಉಳಿದ ಡೋರ ಕಕ್ಕಯ್ಯ, ಮಾದರ ಚೆನ್ನ ಇವ್ರ ಬಗ್ಗೆ ಎಲ್ಲ ಗೊತ್ತಿತ್ತು. ಉರ್ಲಿಂಗ ಪೆದ್ದಿ ಬಗ್ಗೆ ಗೊತ್ತಿರಲಿಲ್ಲ. ಪುಸ್ತಕದ ಬಗ್ಗೆ ಮಾತನಾಡಬೇಕಲ್ಲ ಅಂತ ಓದಿದೆ. ಅಯ್ಯೋ ಆಶ್ಚರ್ಯ, ಉರ್ಲಿಂಗ ಪೆದ್ದಿ ಹೇಗೆ ಉರ್ಲಿಂಗ ಪೆದ್ದಿ ಶರಣ ಆದ ಅನ್ನೋದೇ ಒಂದು ಕತೆ. ಕಳ್ತನ ಮಾಡ್ತಿದ್ದಂತೆ. ಮೊದಲು ಕಳ್ತನ ಮಾಡ್ತಾ ಇದ್ದ. ಕಳ್ತನ ಮಾಡಬೇಕಾದ್ರೆ ಒಂದು ಸಾರಿ ಎಲ್ಲರೂ ಮನೆ ಕಳ್ತನ ಮಾಡ್ಲಿಕ್ಕೆ ಹೋದ್ರೆ ಇವರು ಮಠ ಕಳ್ತನ ಮಾಡ್ಲಿಕ್ಕೆ ಹೋಗ್ಬಿಟ್ನಂತೆ. ಮಠ ಕಳ್ತನ ಮಾಡ್ಲಿಕ್ಕೆ ಹೋದಾಗ ಲಿಂಗ ದೀಕ್ಷೆ ನಡೀತಾ ಇತ್ತಂತೆ. ಲಿಂಗ ದೀಕ್ಷೆಯನ್ನು ನೋಡಿ ಹಾಗೆ ನಿಲ್ತಾನೆ. ಓಹೋ ಇದೇನೋ ಆಗ್ತಾ ಇದೆಯಲ್ಲ ಅಂಥೇಳಿ. ಏನು ಪ್ರಭಾವ ಆಯಿತೋ ಗೊತ್ತಿಲ್ಲ. ಕೆಲ ಗಳಿಗೆಗಳಿರ್ತದೆ ಮನುಷ್ಯನ ಬದಲಾವಣೆಗೆ. ಆ ಘಟ್ಟ ಬರುತ್ತೆ. ಘಟ್ಟ ಬಂದಾಗ ನಾವು ಗುರುತಿಸ್ಬೇಕು. ನನ್ನ ಜೀವನದಲ್ಲೂ ಅಂಥದ್ದಾಗಿತ್ತು, ಆಗುತ್ತೆ, ನಿಮ್ಮ ಜೀವನದಲ್ಲೂ ಅಂಥದ್ದಾಗ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ಇದು ನಾನು ಹಾಗಾಗಬೇಕು ಅಂತ ಹೇಳಿ ಅವನು ತನ್ನ ಕೆಲಸ ಆರಂಭ ಮಾಡ್ತಾನೆ. ಪ್ರತಿನಿತ್ಯ ಕಟ್ಟಿಗೆ ಕಡಿಯೋದು, ಆ ಆಶ್ರಮಕ್ಕೆ ಬಂದು ಹಾಕ್ತಾ ಇರೋದು ಕಟ್ಟಿಗೆಗಳನ್ನು. 12 ವರ್ಷಗಳ ಕಾಲ ಮಾಡಿದ ಮೇಲೆ ಆ ಗುರುವಿಗೆ ಕೇಳ್ತಾನೆ, ನನಗೆ ಲಿಂಗ ದೀಕ್ಷೆ ಆಗಬೇಕು, ನಾನೂ ಹಾಗಾಗಬೇಕು ಅಂತ. ಅಷ್ಟೊತ್ತಿಗೆ ಆಲ್ರೆಡಿ ಸ್ವಾಮೀಜಿಯವರಿಗೆಲ್ಲ ಗೊತ್ತಾಗಿರುತ್ತೆ. ಆ ರೊತ್ತ ಅಂತ ಯಾರು ಕಟ್ಟಿಗೆ ತೊಗೊಂಬಂದು ಹಾಕ್ತಿದ್ದಾರೆ, ಗುರು ಅಂದರೆ ಎಲ್ಲ ಗೊತ್ತಿರುತ್ತೆ. ಆಮೇಲೆ ಅವರಿಗೆ ಲಿಂಗ ದೀಕ್ಷೆ ಕೊಡ್ತಾರೆ. ಅವರು ವಚನಗಳನ್ನು ಬರೀತಾರೆ. ಉರುಲಿಂಗ ಪೆದ್ದಿ, ನಮ್ಮ ಬೀದರ್, ಗುಲ್ಬರ್ಗ ಈ ಬಾರ್ಡರ್ಗಳೆಲ್ಲ ಮಠಗಳಿದೆ. ಸೊ ಹಾಗಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಬದಲಾದವರನ್ನು ನಾವು ಪೂಜಿಸ್ತೇವೆ. ನಮ್ಮ ಪೂರ್ವಾಶ್ರಮ, ನಮ್ಮ ಹಿನ್ನೆಲೆಯ ಬದುಕು, ಹಿಂದಿನ ಬದುಕು ಹೇಗೆ ಇರಲಿ, ಒಂದು ಸಾರಿ ನಾವು ಮಾಡುತ್ತಿರುವುದು ತಪ್ಪು ಅಂತ ಗೊತ್ತಾಗಿ ನಾವು ಬದಲಾದರೆ ನಾವು ಪೂಜಿಸ್ತೇವೆ. ಪೂಜೆ ಮಾಡ್ತಿಲ್ವಾ? ಮಹರ್ಷಿ ಮಾಲ್ವಿಕಿಯವರ ಪೂರ್ವಾಶ್ರಮದ ಬದುಕು ಹೇಗಿತ್ತು? ಬದಲಾದರೂ ಇಡೀ ಜಗತ್ತಿಗೆ ಪ್ರಪ್ರಥಮ ಕಾವ್ಯ, ಸಾಂಸ್ಕಾರಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲವನ್ನೂ ಬರೆದಿಟ್ಟ ಒಂದು ಬಹುದೊಡ್ಡ ಕಾವ್ಯ, ಲಿಖಿತ ದಾಖಲೆಯನ್ನು ಕೊಟ್ಟರು. ಆದಿಕವಿ, ಜಗದ ಕವಿ, ಯುಗದ ಕವಿ ಅಂತ ನಾವು ಪೂಜೆ ಮಾಡ್ತಿದ್ದೀವಿ. ಬದಲಾದರೆ ನಾವು ಪೂಜೆ ಮಾಡ್ತೀವಿ. ಭಾಳ ಸಾರಿ ನಾವು SLC ಹಾಗಾಗಲಿಲ್ಲ, PUC ಹೀಗಾಗಲಿಲ್ಲ, ಹೋದ ವರ್ಷ ಹಾಗೆ ಮಾಡಿಬಿಟ್ಟೆ, ಈ ವರ್ಷ ಹೀಗೆ ಮಾಡಿಬಿಟ್ಟೆ, ಉದ್ಯೋಗ ಹಾಗೆ ಮಾಡಬೇಕಾಗಿತ್ತು, ಮನೆಯಲ್ಲಿ ಮಗುವಿಗೆ ಇದನ್ನು ಹೇಳಬೇಕಾಗಿತ್ತು, ಅದನ್ನು ಹೇಳಬೇಕಾಗಿತ್ತು ಅಂತ ಪರಿತಪನೆ ಮಾಡ್ತೀವಿ. ಆಗಿದ್ದಾಗೋಯ್ತು. ಜೋ ಬೀತ್ ಗಯಾ ವೋ ಸಪ್ನಾ ಹೈ, ಜೋ ಆಜ್ ಹೈ ಅಪ್ನಾ ಹೈ. ವಾಟ್ ಈಸ್ ಡನ್ ಕೆನಾಟ್ ಬಿ ಅನ್ಡನ್. ಏನು ಮಾಡಿದೀವೋ ಅದನ್ನು ತಿದ್ದುಪಡಿ ಮಾಡಲಿಕ್ಕಾಗಲ್ಲ. ಗತಕ್ಕೆ ನಾವು ಪ್ರವೇಶ ಮಾಡಲಾರೆವು. ಇನ್ನುಳಿದ ನಮ್ಮ ಬದುಕಿನಲ್ಲಿ ಮೊದಲನೇ ದಿನನಪ್ಪ. ಇನ್ನೇನು ನಮ್ಮ ಬದುಕು ಉಳಿದಿದೆ, ಆ ಬದುಕಿನಲ್ಲಿ ಇದು ಮೊದಲನೇ ದಿನ. ನಾವಿನ್ನು ಮುಂದೆ ಹೀಗೆ ಬದುಕ್ತೀವಿ ಅಂತಕ್ಕಂಥ ಶಪಥ, ಪ್ರತಿಜ್ಞೆ, ಸ್ವಲ್ಪ ಮಟ್ಟಿನ ಪ್ರತಿಜ್ಞೆ. 100ಕ್ಕೆ 100ರಷ್ಟು ಆಗುತ್ತೋ ಬಿಡುತ್ತೋ ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡಿದ ನಂತರವೂ ಆಗಲಿಲ್ವೇ ಶಿವನಿಚ್ಛೆ. ದೇವನೊಬ್ಬ ನಾಮ ಹಲವು, ಶಿವನಿಚ್ಛೆ. ನಮ್ಮ ಪ್ರಯತ್ನನಾದರೂ ನಾವು ಪ್ರಾಮಾಣಿಕವಾಗಿ ಮಾಡಬೇಕಲ್ಲ. ಪ್ರಯತ್ನವನ್ನು ಮಾಡದೆ ಸೋಲೊಪ್ಪೋದು ಮಹಾಪಾಪ. ಪ್ರಯತ್ನವನ್ನು ಮಾಡದೆ ಆ ಇಳಿಲಿಕ್ಕೆ, ಅದಕ್ಕೆ ಕೆರೆಗೆ ಹಾರದೇನೆ ಹಾಗೆ ಈಜಬೇಕಾಗಿತ್ತು, ಹೀಗೆ ಈಜಬೇಕಾಗಿತ್ತು ಅಂತ ಕಮೆಂಟ್ ಮಾಡೋದು ತಪ್ಪು. ಕಟ್ಟೆ ಮೇಲೆ ಕೂತ್ಕೊಂಡು ಯಾರೋ ಒಬ್ರು ಏನೋ ಕೆಲಸ ಮಾಡ್ತಿರ್ತಾರೆ, ಅದಕ್ಕೆ ಕಮೆಂಟ್ಗಳನ್ನು ಹೊಡೆಯೋದು ತಪ್ಪು. ಹಾಗಾಗ್ಕೂಡ್ದು. ಸಮಯವನ್ನು ವ್ಯರ್ಥ ಮಾಡಬಾರ್ದು. ಏನಾದರೂ ವಾಪಸ್ ತೆಗೆದುಕೊಳ್ಬೋದು, ಸಮಯವನ್ನು ವಾಪಸ್ ತೆಗೆದುಕೊಳ್ಳಿಕ್ಕಾಗಲ್ಲ. ಹಾಗಿದ್ರೆ ಅಂತಹ ಗುಣಗಳನ್ನು ಒಬ್ಬ ಯುವಕ ಅಂತ ಯಾರನ್ನು, ಯುವಕ ಅನ್ನೋದು ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ, ವಯಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ. 100 ಶತಾಯುಷಿ ಆದಾಗಲೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯನವರು ಅದೇ ತೀವ್ರತೆಯಲ್ಲಿ ಕೆಲಸ ಮಾಡ್ತಿದ್ರಂತೆ. ಅವರು ಯುವಕನೇ. ಅಬ್ದುಲ್ ಕಲಾಂರು ಕೊನೆಯವರೆಗೂ ಕೂಡ ತಾವು ನಂಬಿಕೊಂಡ ಆದರ್ಶವನ್ನೇ ನಂಬಿ ಪ್ರವಚನವನ್ನು ಮಾಡುತ್ತಲೇ ಕೊನೆಯ ಉಸಿರು ಎಳೆದರು. ಅದು ಅವರ ಸ್ವಧರ್ಮ. ಧರ್ಮ ಅನ್ನೋದು ಜಾತಿ ಸೂಚಕ ಅಲ್ಲ, ಸ್ವಧರ್ಮ. ನನ್ನ ಸ್ವಧರ್ಮ ಏನು?
ರಕ್ಷಣೆ. ಖಾಕಿಯನ್ನು ತೊಟ್ಟಿರುವ ನಾನು ನೊಂದವರಿಗೆ ನ್ಯಾಯವು ಕಣ್ಣೀರನ್ನು ಒರೆಸ್ತಕ್ಕಂಥದ್ದು. ನ್ಯಾಯ ವಿತರಣಾ ವ್ಯವಸ್ಥೆಯಲ್ಲಿ ನನ್ನ ಕೈಲಾದ IPC CRPCಯನ್ನು ಎಕ್ಸಿಕ್ಯೂಟ್ ಮಾಡೋದು ನನ್ನ ಸ್ವಧರ್ಮ. ಒಬ್ಬ ಶಿಕ್ಷಕನ ಸ್ವಧರ್ಮ ಪಾಠ ಮಾಡೋದು. ಸರಿ ತಪ್ಪು, ಹಿನ್ನೆಲೆ, ಇತಿಹಾಸ, ಮುನ್ನೆಲೆ ಇದ್ದ ಫ್ಯಾಕ್ಟ್ಗಳನ್ನು ಎನಾಲಿಸಿಸ್ ಮಾಡಿ ಹೇಗೆ ಬದುಕಬೇಕು ಅನ್ನೋದನ್ನು ಪಾಠ ಮಾಡ್ತಕ್ಕಂಥದ್ದು ಒಬ್ಬ ಗುರುವಿನದು. ನಮ್ಮ ಶ್ರೀಗಳು ಮಾಡ್ತಾ ಇದ್ದಾರಲ್ಲ, ಇದೆಲ್ಲವನ್ನು ಬಿಡಿ, ಇದನ್ನು ನಿಜವಾಗಿಯೂ ಪಡಿರಿ ಅಂತ ಹೇಳ್ತಕ್ಕಂಥದ್ದು ಅದು ಸ್ವಧರ್ಮ. ಒಬ್ಬ ಪೌರ ಕಾರ್ಮಿಕನ ಸ್ವಧರ್ಮ ಏನು? ಕಸ ಗುಡಿಸೋದು, ಸ್ವಚ್ಛವಾಗಿ ಇಡೀ ನಗರವನ್ನು ಸ್ವಚ್ಛವಾಗಿಡೋದು ಅವರ ಸ್ವಧರ್ಮ. ಒಬ್ಬ ಹೇರ್ ಕಟ್ ಮಾಡ್ತಕ್ಕಂಥವನ ಸ್ವಧರ್ಮ ಏನು? ಬಂದ ಯಾವ ವ್ಯಕ್ತಿ ಬಂದರೂ ಕೂಡ ಅವನಿಗೆ ನೀಟಾಗಿ ಕ್ಷೌರ ಮಾಡೋದು, ಅದು ಒಂದು ಸ್ವಧರ್ಮ. ಯಾವ ಕಾಯಕನೂ ಶ್ರೇಷ್ಠ ಅಲ್ಲ, ಯಾವ ಕಾಯಕನೂ ಕೂಡ ಕನಿಷ್ಠ ಅಲ್ಲ. ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಹೇಳಿದ ಪ್ರಥಮ ವಾಕ್ಯ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಒಬ್ಬ ದೋಬಿನೂ ಬೇಕು, ಒಬ್ಬ ಕ್ಷೌರಿಕನೂ ಬೇಕು, ಒಬ್ಬ ಪೊಲೀಸ್ನೂ ಬೇಕು, ಒಬ್ಬ ಶಿಕ್ಷಕನೂ ಬೇಕು, ಒಬ್ಬ ಗುರುನೂ ಬೇಕು. ಈ ಕಾಯಕ ನಿಷ್ಠೆ, ಸ್ವಧರ್ಮ ಪ್ರೀತಿ, ಅದರಲ್ಲಿ ನಾವು ಮುಳುಕತಕ್ಕಂಥ ಗುಣ ನಮ್ಮದಾಯಿತು ಅಂತಂದರೆ ಆಯ್ದುಕೊಂಡ ಕ್ಷೇತ್ರ ಯಾವುದೇ ಇರಲಿ ಅದರಲ್ಲಿ ನಾವು ಅತಿರತರು ಅಂತ ಕರೆಯಲ್ಪಡ್ತೀವಿ. ಸೊ ಈ ಗುಣಗಳನ್ನು ಬೆಳೆಸ್ಕೊಳ್ಳಲಿಕ್ಕೆ ಇಂತಹ ಕಾರ್ಯಕ್ರಮ, ಇದಕ್ಕೆ ಯಾಗ, ಹಿಂದೆ ಯಾಗ ಮಾಡ್ತಿದ್ರಲ್ಲ, ಬಾಳ ಯಾಗ, ಜ್ಞಾನ ಯಾಗ, ಅದು ಗೋಯಾಗ, ಅದವೆಲ್ಲ ಅದರ ಮೂಲ ಉದ್ದೇಶ ಬಹುಜನ ಹಿತಾಯಚ ಬಹುಜನ ಸುಖಾಯಚ, ಎಲ್ಲರ ಏಳಿಗೆ, ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಒಂದು ಕುಟುಂಬ, ಇಲ್ಲಿರುವವರೆಲ್ಲ ಒಂದೇ ಅನ್ನೋ ತತ್ವದಡಿ ಆಗ್ತಾ ಇತ್ತು. ಈ ತತ್ವದಡಿಯಲ್ಲಿ ಕೇಳಿದಾಗ, ಸಂಪರ್ಕಕ್ಕೆ ಬಂದಾಗ, ಕಿವಿಗೆ ಬಿದ್ದಾಗ ಅದರ ಬಗ್ಗೆ ಮನಸ್ಸು ಆಲೋಚನೆ ಮಾಡಬೇಕು. ಇದೇನೋ ಹೇಳಿದ್ರಲ್ಲ, ಇದೇನೋ 10 ಗುಣಗಳಂತಲ್ಲ, ಇದೇನೋ ಕಾಯಕ ಶ್ರೇಷ್ಠತೆ ಅಂತಲ್ಲ, ಯುವಕರಾದವರಿಗೆ ಇದೆಲ್ಲ ಇರಬೇಕಂತಲ್ಲ, ತಂದೆ ತಾಯಿಗಳಾದವರು ಮಕ್ಕಳನ್ನು ಹೀಗೆ ಬೆಳೆಸಬೇಕಂತಲ್ಲ ಅನ್ನೋ ಆ ಚಿಂತನದ ಮಂಥನ ಅದು ಆರಂಭ ಆಗಬೇಕು. ಅದು ಆರಂಭ ಆಯಿತು ಅಂತಂತಂದರೆ ಅಲ್ಲಿ ಒಬ್ಬ ನಿಜ ಶರಣ ಹುಟ್ಟುತ್ತಾನೆ. ಆ ಮನೆ ಒಂದು ಅನುಭವ ಮಂಟಪ ಆಗುತ್ತೆ. ಅವ್ರ ಮನಸ್ಸಿನಲ್ಲಿ ಶರಣಾದಿ ಬಸವಾದಿ ಶರಣರೆಲ್ಲ ಜನ್ಮ ಪಡೆಯಲಿಕ್ಕೆ ಆರಂಭ ಮಾಡ್ತಾರೆ. ತಪ್ಪು ಮಾಡಲಿಕ್ಕೆ ಹೋದಾಗಲೆಲ್ಲ ಅವರು ಚುಚ್ಚುತ್ತಾ ಇರ್ತಾರೆ, ಇದು ತಪ್ಪು, ಇದು ಸರಿ, ಇದು ನಿನ್ನ ಮಾರ್ಗ, ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಹೇಳಿ ಕೊನೆಗೊಂದು ದಿನ ಎಲ್ಲರೂ ಬಿಟ್ಟು ಹೋಗೋದೆ, ನಾವೆಲ್ಲ ಬಿಟ್ಟು ಹೋಗೋದೆ ಅಥವಾ ಕೊಟ್ಟು ಹೋಗೋದು, ಬಿಟ್ಟು ಹೋಗೋದು ಅಥವಾ ಕೊಟ್ಟು ಹೋಗೋದು, ಮಾಡಿದ್ದಿರಲಿ ಮಟ್ಟಿದ್ದಿರಲಿ, ಏನರ ಯಾಕಿರಲಿ ಅದು. ಸೊ ಹಾಗಿದ್ರೆ ಅದೇ ಅಂತಿಮ ಅನ್ನುವುದಾದರೆ ಸಾಧಾರಣ ಸಾಮಾನ್ಯ ಪರೋಪಕಾರಾರ್ಥ ಜೀವನವನ್ನು ಯಾಕೆ ನಡೆಸಬಾರ್ದು ಅನ್ನೋದು ಶರಣ ತತ್ವದ ಅನುಭವ ಮಂಟಪದ ಬಸವಾದಿ ಶರಣರ ಅಷ್ಟೇ ಯಾಕೆ, ಎಲ್ಲ ಧರ್ಮಗಳ ಪ್ರಯತ್ನ ಅದೇ. ಬೇಕಾದ ಧರ್ಮ ಇರಲದು, ಆ ಎಲ್ಲ ಧರ್ಮಗಳ ಪ್ರಯತ್ನ ಮನುಷ್ಯನನ್ನು ಸಮಾಜದ ಆಸ್ತಿಯನ್ನಾಗಿಸುವುದೇ ಆಗಿದೆ. ಬೇಕಾದ ಧರ್ಮ ನೋಡಿ ನೀವು, ಅದು 100 ಧರ್ಮಗಳಿರಲಿ, ಆ ಎಲ್ಲ 100 ಧರ್ಮಗಳ ಪಥ ಮೂಲ ಉದ್ದೇಶ ಆ ಮನುಷ್ಯನನ್ನು, ಒಬ್ಬ ವ್ಯಕ್ತಿಯನ್ನು ಸಮಾಜದ ಆಸ್ತಿಯನ್ನಾಗಿಸುವುದು. ಯಾರ ಆಸ್ತಿ ಅಲ್ವೋ ಅವ್ರಿಗೆ ತಿದ್ದೋದು, ಹೇಳೋದು. ಚರ್ಮದೇಹಧಾರಿಯಾದ ಪ್ರತಿ ವ್ಯಕ್ತಿಯು ತಪ್ಪು ಮಾಡ್ತಾನೆ. ನಾನು ತಪ್ಪು ಮಾಡಿದ್ದೀನಿ, ಹಾಗಂತ ನಾನು ಪರಿಪೂರ್ಣನಲ್ಲ, ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ, ತಿಳಿಯೋದು. ಆದರೆ ಆ ತಪ್ಪು ಆದ ನಂತರ ಅದರಿಂದ ನಾವು ಕಲಿತೇನೆ, ಹೀಗಾಗಬಾರ್ದಾಗಿತ್ತು, ಆ ವ್ಯಕ್ತಿ ನನ್ನ ಹತ್ರ ಬಂದ, ಭಾಳ ಸಮಯವನ್ನು ಕೊಡಲಿಕ್ಕಾಗಲಿಲ್ಲ, ಕೂಗಾಡಿಬಿಟ್ಟೆ, ನಾನು ಕೂಗಾಡಬಾರ್ದಾಗಿತ್ತು, ವಾಪಸ್ ಕರಿತೀನಿ. ಮತ್ತೆ ಏನಾಯ್ತು ಹೇಳಪ್ಪ ಸರ್, ನಾನು ಹಿಂಗೆ ಸರ್ ಆ ಪೊಲೀಸ್ ಸ್ಟೇಷನಲ್ಲಿ ಹೋಗಿದ್ದೆ, ನಾನು ಕೊಳ್ಳೇ ಇಲ್ಲ, ನನ್ನನ್ನೇ ಹೊಡೆದಿದ್ರು, ಅವ್ರು ಬಂದುಬಿಟ್ಟು ಕಂಪ್ಲೇಂಟ್ ತೊಗೊಂಡ್ಬಿಟ್ರು. ಹೌದಾ, ವಾಪಸ್ ಮಾತಾಡೋದು ಅವನಿಗೆ, ಯಾಕಪ್ಪ ಏನಾಯಿತು ಅಂತ ಹೇಳಿ. ಯಾಕೆ ಅಷ್ಟೊಂದು ಅಭಿಮಾನ ಅಂತಂತಂದರೆ ನಂದೊಂದು ಥೇರಿ ಇದೆ, ಪೊಲೀಸ್ ಇಲಾಖೆ ಇರೋದೇ ನೊಂದವರ ಕಣ್ಣೀರು ಒರೆಸಲಿಕ್ಕೆ. 100ಕ್ಕೆ 100ರಷ್ಟು ನ್ಯಾಯವನ್ನು ಒದಗಿಸಲಿಕ್ಕಾಗದೆ ಹೋದರು, 100ಕ್ಕೆ 100ರಷ್ಟು ನ್ಯಾಯವನ್ನು ಒದಗಿಸಲಿಕ್ಕಾಗದೆ ಹೋದರು ಬಂದ ವ್ಯಕ್ತಿಯನ್ನು ಮೊದಲು ಕೂಡಿಸೋದು. ಬನ್ನಿ ಕೂತ್ಕೊಳ್ಳಿ, ಏನು ಸಹಾಯ ಮಾಡಲಿ ಸ್ವಾಮಿ. ಮಾತಿನ ಧಾಟಿ ಭಾಳ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಹೊಡೆದ್ರೆ ಮರಿಬೋದು, ಅವಮಾನವನ್ನು ಮರೆಯಲ್ಲ. ಇಂಜುರೀಸ್ ಮೇ ಬಿ ಫರ್ಗಟನ್,
ಇನ್ಸಲ್ಟ್ಸ್ ಆರ್ ಆಲ್ವೇಸ್ ರಿಮೆಂಬರ್ಡ್ ಟಿಲ್ ದ ಲಾಸ್ಟ್ ಬ್ರೆತ್. ಕೊನೆವರೆಗೂ ಕೂಡ ಅವಮಾನವನ್ನು ಒಬ್ಬ ವ್ಯಕ್ತಿ ನೆನಪಲ್ಲಿಡ್ತಾನೆ. ಸೊ ಪೊಲೀಸ್ ಇಲಾಖೆಯಲ್ಲಿ ನಾವು ಮಾಡೋದು ಇಷ್ಟೇ, ಬಂದ ತಕ್ಷಣ ಕೂಡ್ಸೋದು ಅವ್ರನ್ನ, ನೀರು ಕೊಟ್ಟು ಏನು ಸಹಾಯ ಮಾಡೋದು ಸ್ವಾಮಿ ಹೇಳಿ, ಏನಾಗಬೇಕು ನಮ್ಮಿಂದ. ಇಲ್ಲಿ ಬೆಳಗಾವಿ ಒಳಗಿದ್ದಾಗ ನಾನು ಒಂಥರ ತಲೆ ಮೇಲೆ ಮಾಸಾರಿರಲಿಲ್ಲ, ಸ್ವಲ್ಪ ಭಾಳ ಹುರುಪಿತ್ತು, ಜೋರಿದ್ದೆ, ಎಲ್ಲ ಕಡೆ ಓಡಾಡ್ತಿದ್ದೆ. ಈಗ ಹಂಗಲ್ಲ, ಅದೇನಂದ್ರೆ ಅನುಭವಗಳಾದಾಗಲೇ ಆದರ್ಶಗಳು ಬದಲಾಗುತ್ತೆ ಅಂತಾರೆ. ಯುವಕಂದ್ರೆ ಹಂಗೆ ಇರ್ಬೇಕು, ಒಂದು ಸ್ವಲ್ಪ ಜೋರು ಇರ್ಬೇಕು. ಆ ಮೆಚುರಿಟಿ ಬಂದ ಮೇಲೆ ನಾವು ಆ ಸಮಸ್ಯೆಯ ಮೂಲವನ್ನು ಹುಡುಕ್ಲಿಕ್ಕೆ ಆರಂಭ ಮಾಡ್ತೀವಿ. ಎಲ್ಲ ಶಾಲೆಗಳು ಹೋಗಲಿಕ್ಕೆ ಕಾರಣ ಕೂಡ್ಲಿಗಿ, ಸಿರುಗುಪ್ಪ, ಹಂಪಿ, ಕೊಪ್ಪಳ, ಗದಗ, ಧಾರವಾಡ, ಖಾನಾಪುರ ಅಥವಾ ಯಾವುದೋ ಶಹಾಪುರ, ಸುರಪುರ, ನಾಳೆ ಬಿಜಾಪುರ ಹೋಗಲಿಕ್ಕೆ ಕಾರಣ ಈ ಸಮಸ್ಯೆಯ ಮೂಲ ನನಗೆ ಅರ್ಥ ಆಗತೊಡಗಿದೆ. ಒಬ್ಬ ವ್ಯಕ್ತಿ ಮಧ್ಯರಾತ್ರಿ ಎಲ್ಲರೂ ಮಲಗದಾಗ ಎದ್ದು ಹೋಗಿ ಕಳ್ತನ ಮಾಡ್ತಾನೆ ಅಂತಂತಂದರೆ ಏನೋ ಒಂದು ಕಾರಣ ಇದೆ ಅದ್ರ ಹಿಂದೆ. ಯಾರಾದರೂ 10 ಎಕರೆ ಭತ್ತದ ಗದ್ದೆ, 10 ಎಕರೆ ಕಬ್ಬಿನ ಗದ್ದೆ ಇರೋರು ಮಧ್ಯರಾತ್ರಿ 1 ಗಂಟೆಗೆ ಎದ್ದು 10 ಗ್ರಾಮ್ ಚಿನ್ನ ಕದಿಲಿಕ್ಕೆ ಹೋಯ್ತಾರಾ? ಹಾಗಂತ ನಾನು ಕಳ್ಳತನವನ್ನು ಸಮರ್ಥಿಸ್ತಾ ಇಲ್ಲ. ಒಳ್ಳೆಯ ತಂದೆ ತಾಯಿಗಳು ಅವನಿಗೆ ಸಿಕ್ಕಿಬಿಟ್ಟಿದ್ರೆ ಕಿವಿ ಹಿಂಡಿ ತಿದ್ದಿ ತೀಡಿ ಯಾವುದಾದ್ರೂ ಆಶ್ರಮದ ಶಾಲೆಗೋ ಮಠಕ್ಕೋ ದಾಸೋಹಕ್ಕೋ ಇಟ್ಟು ಓದಿಸಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಸಹನಾವತು ಸಹನೌ ಭುನಕ್ತು ಅಂತಕ್ಕಂಥ ಪ್ರಾರ್ಥನೆ ಅವನದಾಗಿದ್ದರೆ, ಆ ವ್ಯಕ್ತಿಯ ಪ್ರಾರ್ಥನೆ ಆಗಿದ್ರೆ, ಹಬ್ಬದ ದಿವಸ ಯಾರಾದರೂ ಒಂದು ಲೋಟ ಹುಗ್ಗಿ ಕೊಟ್ಟಿದ್ರೆ, ಬಟ್ಟೆ ಹರಿದಾಗ ತೇಪೆ ಹಚ್ಚಲಿಕ್ಕೆ ಒಬ್ಬ ತಂದೆ ಅವನ ಜೊತೆ ಇದ್ದಿದ್ರೆ, ಐಸ್ ಕ್ರೀಮ್ ಎಲ್ಲರೂ ಖರೀದಿ ಮಾಡಬೇಕಾದ್ರೆ ಆ ಹೋಗಿ ಐಸ್ ಕ್ರೀಮ್ ತಗೊಳ್ಳಿಕ್ಕೆ 4 ಆಣೆ ಅವನ ಜೇಬಲ್ಲಿ ಇದ್ದಿದ್ರೆ ಯಾರು ಕಳ್ಳರಾಗ್ತಾರ್ರಿ? ಕಳ್ಳರಾಗಲ್ಲ. ಒಂದು ಸಿಂಪಲ್ ವೈಟ್ ಕಾಲರ್ ಕ್ರಿಮಿನಲ್ಸ್, ಭಾಳ ಬುದ್ಧಿವಂತ, ಗ್ರ್ಯಾಜುಯೇಷನ್ ಆಗಿದೆ, ದೊಡ್ಡ ಮನುಷ್ಯ, ಊರಲ್ಲಿ ಸೈಲೆಂಟಾಗಿ ಹೋಗಿ ಒಂದು ಫೋರ್ಜರಿ ಮಾಡಿ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾನೆ. ಕೋಟಿ ರೂಪಾಯಿ ಬೆಲೆ ಬಾಳದ್ದು, ಮುಟ್ಟಕ್ಕಾಗಲ್ರಿ. ನೀವು ಮುಟ್ಟಿಲ್ಲ ಅಂದ್ರಿ ಅಂತ ಕೇಳ್ಬಿಡ್ರಿ, ನಾನು ಮುಟ್ತೀನಿ, ತಗೊಂಬರ್ತೀನಿ, ಒದಿತೀನಿ, ಒಳಗೆ ಹಾಕ್ತೀನಿ. ಆ ಮಾತು ಬೇರೆ. ಅವ್ರಿಗೆ ಶಿಫಾರಸ್ ಮೇಲೆ ಶಿಫಾರಸ್. ಇಲ್ರಿ ಅವನು ನಮ್ಮವನು ನೋಡ್ರಿ ಅದೇನಾಗೈತಿ ಎಣಿಸ್ಬಿಟ್ರೆ ಬೇಲ್ ತೊಳ್ತಾರ. 10 ಗ್ರಾಮ್ ಚೈನ್ ಎಳೆದವಂಗ ರಾತ್ರಿ ಹೋಗಿ ಕದ್ದು ಜನರ ಕಡೆ ಬಡ್ತಾ ತಿಂದು ವಾಪಸ್ ಪೊಲೀಸ್ ಸ್ಟೇಷನ್ನಲ್ಲಿ ಬಂದು ಪಿನಾಯಿಲ್ ಕುಡ್ದವಂಗ ಅಷ್ಟು ದೊಡ್ಡ ಶಿಕ್ಷೆ. ಇವ್ರಿಗೆ ರಾಜ ಮರ್ಯಾದೆ. ನಾನು ಈ ಕಾರಣ ಹುಡುಕ್ಲಿಕ್ಕೆ ಆರಂಭ ಮಾಡಿದ್ದೀನಿ. ಅವನಿಗೇನು ಕಾರಣ? ಹಾಗಿದ್ರೆ ಅಂಡ ಬಸವಣ್ಣ ಕಂಡ ಸಮಸಮಾಜದ ಕನಸು ಇನ್ನೂ ಕನಸಾಗೇ ಇದೆ. ಬಡತನ, ಅಸಮಾನತೆ, ನಿರುದ್ಯೋಗ, ಅನಕ್ಷರತೆ ಇನ್ನೂ ಕಾಡ್ತಾ ಇದೆ. ಬೀದಿ ಬದಿ ಇನ್ನೂ ಜನ ಅನಾಥ ಶವಗಳಾಗಿ ಪೊಲೀಸರಿಗೆ ಸಿಗ್ತಾ ಇದ್ದಾರೆ. ಅನ್ಐಡೆಂಟಿಫೈಡ್ ಡೆಡ್ ಬಾಡಿ. 1 ವರ್ಷಕ್ಕೆ ಗುರುತು ಪರಿಚಯ ಸಿಗದ ಡೆಡ್ ಬಾಡಿಗಳು ಎಷ್ಟು ಗೊತ್ತಾ? ಆದ ಕೊಲೆಗಿಂತ ಹೆಚ್ಚು. ಅಂದರೆ ಆ 200 ಜನರ ವಾರಸ್ದಾರ ಯಾರು? ಯಾಕೆ ಬೀದಿಗೆ ಬಂದರು? ಯಾಕೆ ಅನಾಥರಾದರು? ಯಾಕೆ ಭಿಕ್ಷೆ ಬೇಡಲಿಕ್ಕೆ ಆರಂಭ ಮಾಡಿದರು? ಯಾಕೆ ಅವರನ್ನು ಸ್ವಂತ ತಂದೆ ತಾಯಿ ಮಕ್ಕಳು ಬಂಧು ಬಳಗ ಜನನವಂತೂ ಆಯ್ತಲ್ಲ, ಯಾಕೆ ಅವರನ್ನು ಬಿಟ್ಟರು? ಈ ಆಲೋಚನೆಯ ಪ್ರೇರೇಪಣೆ ಎಲ್ಲ ಕಡೆಗೂ ಹೋಗೋದು. ಅವ್ರಿಗೆ ಹೇಳೋದು, ನೀನು ಸಾಮಾನ್ಯನಲ್ಲ, ಅಸಾಮಾನ್ಯ. ಬಡತನ ಅನ್ನೋದೊಂದು ಶಾಪ ಅಲ್ಲ. ಬಡತನದಿಂದ ಹೊರಬರದೆ ಹೋದರೆ ನಿಜವಾದ ಶಾಪ. ಆರ್ಥಿಕವಾಗಿ ಸಬಲರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲ. ಎಲ್ಲಿಯವರೆಗೆ ಆರ್ಥಿಕ ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿಗೆ ಸಿಗುವುದಿಲ್ಲವೋ, ಎಲ್ಲಿಯವರೆಗೆ ಸಾಮಾಜಿಕವಾಗಿ, ಬೌದ್ಧಿಕವಾಗಿ, ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಅವನ ಮನೆಯಲ್ಲಿ ನೆಲೆಸುವುದಿಲ್ಲವೋ, ಮನೆ ಮುಂದ್ಗಡೆ ಒಂದು ಚೇರ್ ಹಾಕಿ ಸಾಯಂಕಾಲ ಒಂದು ಕಪ್ ಟೀ ಸ್ವಾಭಿಮಾನದಿಂದ ಆ ವ್ಯಕ್ತಿ ಕುಡಿಯುವುದಿಲ್ಲವೋ, ತನ್ನ ಇಡೀ ಕುಟುಂಬವನ್ನು ಕರೆದುಕೊಂಡು ಪರವಾಗಿಲ್ಲ ಎಲ್ಲಿ ದೂರ ಹೋಗದೆ ಹೋದ್ರೆ ಜೋಕಾಕ್ ಫಾಲ್ಸ್ ಅಲ್ಲಿ ಹೋಗಿ ಕೂಡುವುದಿಲ್ಲವೋ, ಅಥವಾ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಡುವಷ್ಟು ಆರ್ಥಿಕ ಸಬಲತೆ ಬರದೇ ಹೋದರೆ 7 ದಶಕಗಳ ಈ ಕಂಪ್ಲೀಟ್ ಪ್ರಯತ್ನ ವ್ಯರ್ಥವೇ ಅಲ್ವೇ? ಇದನ್ನು ಬಡಿದೆಬ್ಬಿಸಲಿಕ್ಕೆ ಇದರಿಂದ ಪರಿಹಾರ, ಯಾವುದರಿಂದ ಪರಿಹಾರ ಆಗಿದ್ರೆ ಕೇವಲ ಶಿಕ್ಷಣದಿಂದ ಮಾತ್ರ ಇದಕ್ಕೆ ಪರಿಹಾರ. ಶಿಕ್ಷಣ ಪಡೆಯಬೇಕು, ನೌಕರಿ ತಗೋಬೇಕು, ಜ್ಞಾನ ಸಂಪಾದನೆ ಮಾಡಬೇಕು. ನಾವು ಕೂಡ ಸಮಾಜದಲ್ಲಿ ಯಾವ ಹುದ್ದೆನಾದರೂ ಇರಲಿ, ಮತ್ತೊಬ್ಬರು ತಲೆ ಹೊಡೆದು ಬದುಕೋ ಅವಶ್ಯಕತೆ ಇಲ್ಲ. ಪೊಲೀಸ್ ಪೇದೆನ ಪರವಾಗಿಲ್ಲ, ಒಬ್ಬ SDA ಆಗ್ತಾನ ಪರವಾಗಿಲ್ಲ, FD ಆಗ್ತಾನ ಪರವಾಗಿಲ್ಲ. ಆ ಕಾಯಕವನ್ನೇ ಒಪ್ಪಿಕೊಂಡು ತಾನು ತನ್ನ ಕುಟುಂಬ
ತಾನು ತನ್ನ ಕುಟುಂಬ, ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿಗೆ ಹೋದರೆ ಅವನ ಮುಂದಿನ 3 ತಲೆಮಾರುಗಳು ಸುಭದ್ರ. ಒಬ್ಬ ವ್ಯಕ್ತಿ ಒಂದು ಕುಟುಂಬದಲ್ಲಿ ಸರ್ಕಾರಿ ನೌಕರಿಗೆ ಹೋದ ಅಂದರೆ ಮುಂದಿನ 3 ಕುಟುಂಬಗಳು ಆರ್ಥಿಕವಾಗಿ ಸುಭದ್ರ ಆಗ್ತವೆ. ಪೊಲೀಸ್ ಪೇದೆನೇ ಆಗಿರಲಿ, ಮಾಸ್ತರ್ ಆಗಿರಲಿ, ಆರ್ಮಿಗೆ ಹೋಗಲಿ, ಅಷ್ಟು ಆರ್ಥಿಕ ಸಬಲತೆ ಅವನಿಗೆ ಬರುತ್ತೆ. ಇದು ಬರಲಿ ಅನ್ನೋ ಕಾರಣಕ್ಕೆ ಬೇಕಾದವ್ರು ಬೇಕಾದ್ದು ಹೇಳಿ ಹೋಗಿ ಮಾತಾಡೋದು. ಹೃದಯದಿಂದ ಮಾತನಾಡಿದರೆ ಜಗತ್ತು ಕೇಳುತ್ತೆ ಅಂತ ಹೇಳ್ತಾರೆ. ಹೃದಯದಿಂದ ಮಾತನಾಡಿದರೆ ಜಗತ್ತು ಕೇಳುತ್ತೆ. ಹಾಗಿದ್ರೆ ನಾನು ಇದರ ಪ್ರತಿಫಲ 4 ಜನ ಶಿಕ್ಷಕರು ಸೇರಿ, ನಾನಿಲ್ಲ ಅಂದ್ರೆ ಏನ್ರಿ, ಶಾಲೆ ಬಿಟ್ಟು ಗೋವಾ ಕೊಡೋಗ್ಬಿಡ್ತಿದ್ದೆ. 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಬರೋ 3 ಸಾರಿ ನಾನು ಡ್ರಾಪ್ ಔಟ್ ತೊಗೊಂಡಾಗ ವಾಪಸ್ ಕರ್ಕೊಂಬಂದು ಪರೀಕ್ಷೆ ಬರೀ ಮರಯ, ಊಟ ನಾ ಹಾಕ್ತೀನಿ ಅಂದ್ರೆ ನಮ್ಮ ಸರ್, ಲೇ ದತ್ತಕ್ಕೆ ತಗೊತೀನಿ ನಾ ಬಂದ್ಬಿಡ, ಸಮಸ್ಯೆ ಭಾಳ ಐತೇನೋ ಮನೆಗ. ಒಬ್ಬ ಜಿ ಚೌಡಿ ಟೀಚರ್ ನನ್ನನ್ನು ಕರೆದು 7ನೇ ತರಗತಿ ಪರೀಕ್ಷೆ ಬರೆಸದೆ ಹೋಗಿದ್ರೆ, 10ನೇ ತರಗತಿ ಗೋವಾದಲ್ಲಿದ್ದಾಗ ಪಣಜಿಗೆ ಬಂದು ವಾಪಸ್ ರವೀಂದ್ರ ಆರ್ ಪಟ್ಟಣ್ ಕರ್ಕೊಂಡೋಗಿ ಪರೀಕ್ಷೆಯನ್ನು ಬರೆಸದೆ ಹೋಗಿದ್ರೆ, ಎಲ್ಲ ಬಿಟ್ಟು KSRTC ಕಂಡಕ್ಟರ್ ಆಗ್ತೀನಿ ಅಂತ ಹೋದಾಗ RS ಪಾಟೀಲ್ ಸರ್ ಕರ್ಕೊಂಬಂದು ವಾಪಸ್ PUC ಪರೀಕ್ಷೆಯನ್ನು ಬರೆಸದೆ ಹೋಗಿದ್ರೆ, ಪೋಸ್ಟಲ್ ಅಸಿಸ್ಟೆಂಟ್ ಹಾವೇರಿಗೆ ಜಾಯಿನ್ ಆಗ್ಲಿಕ್ಕೆ ಹೋದಾಗ, ಲೇ ದಡ್ಡ, 1000 ಜನಕ್ಕೆ ಅನ್ನ ಹಾಕುವ ಶಕ್ತಿ ಇದೆ, 4 ಜನರಿಗೆ ಸೀಮಿತ ಆಗ್ತಿ ಅಂತೀಯಲ್ಲ, ನಿನ್ನ ಹತ್ರ ಶಕ್ತಿ ಇದೆ, ಓದು ಅಂತ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಅವರು ಹೇಳದೆ ಹೋಗಿದ್ರೆ ನಾನು ಆಗ್ತಿದ್ನ, ನಾನು ಬರ್ತಿದ್ನ? ಇಲ್ಲ. ಹಾಗಿದ್ರೆ ನಾನು ಅದನ್ನು ಪಡೆದಿದ್ದೀನಿ ಅನ್ನೋದ ಮೇಲೆ ವಾಪಸ್ ಕೊಡೋದು ನನ್ನ ಜವಾಬ್ದಾರಿ ಅಲ್ವೇ? ಹಿಡಿ ಪಡೆದ್ರೆ ಪಡಿ ಕೊಡಬೇಕಲ್ಲ. ಅದನ್ನು ಕೊಡಲಿಕ್ಕೆ ಈ ಎಲ್ಲ ಸರ್ಕಸ್, ಈ ಎಲ್ಲ ಪ್ರಯತ್ನ, ಹೇಳೋದು ಹೇಳೋದು ಹೇಳೋದು. ಆ್ಯಂಡ್ ಐ ಕನ್ಸಿಡರ್ ಇಟ್ ಆಸ್ ಮೈ ನ್ಯಾಷನಲ್ ಡ್ಯೂಟಿ, ಅದು ನನ್ನ ರಾಷ್ಟ್ರೀಯ ಕರ್ತವ್ಯ. ನಮಗೆಲ್ಲ ಹೇಳಿಕೊಡ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತರಬೇತಿ ಕೊಡ್ತಾರಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಮಸೂರಿನಲ್ಲಿದೆ, ಹಿಮಾಲಯ ತೊಪ್ಪಲಿನಲ್ಲಿ, ತುಂಬ ಚೆನ್ನಾಗಿರ್ತದೆ. ತಂದೆ ತಾಯಿಗಳು ಈ ಸಾರಿ ಯಾರಾದರೂ ಟೂರ್ ಹೋಗೋದಾದರೆ ಮಸೂರಿಗೆ ಹೋಗಿ IAS ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಮಕ್ಕಳಿಗೆ ತೋರಿಸಿ, ಇಲ್ಲಿ ನೋಡಪ್ಪ, ಇಡೀ ದೇಶದ ಹಣೆ ಬರಹವನ್ನು ಬರೆಯುವ, ಪರ್ಮನೆಂಟ್ ಎಕ್ಸಿಕ್ಯೂಟಿವ್ ಎಂದು ಕರೆಯಲ್ಪಡುವ, ಶಾಶ್ವತ ಅಧಿಕಾರಶಾಹಿ ಅಂತೂ ಕರೆಯಲ್ಪಡುವ ಈ ಪರ್ಮನೆಂಟ್ ಎಕ್ಸಿಕ್ಯೂಟಿವ್, ಅದನ್ನು ತರಬೇತಿ ಇಲ್ಲಿ ಆಗುತ್ತೆ ನೋಡೋ. ಏನು ತರಬೇತಿ ಅಂತೀರಾ? ಈ ದೇಶದ ಅತ್ಯಂತ ಪ್ರತಿಭಾವಂತ ವಿಷಯ ತಜ್ಞರು ಬಂದು ನಮಗೆ ಪಾಠ ಮಾಡ್ತಾರೆ. ಎಕನಾಮಿಕ್ಸಲ್ಲಿ ದಿ ಬೆಸ್ಟ್ ಎಕನಾಮಿಕ್ಸ್ಟ್ ಯಾರಿರ್ತಾರೆ ಅವ್ರು ಬಂದು ನಮಗೆ ಪಾಠ ಮಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನಲ್ಲಿ. ಪೊಲಿಟಿಕ್ಸ್, ಅಡ್ಮಿನಿಸ್ಟ್ರೇಷನ್, ಕ್ಯಾಬಿನೆಟ್ ಸೆಕ್ರೆಟರಿ ಬಂದು ನಮಗೆ ಅಡ್ರೆಸ್ ಮಾಡ್ತಾರೆ. ಪೊಲಿಟಿಷಿಯನ್ಸ್, ಬೆಸ್ಟ್ ಪಾರ್ಲಿಮೆಂಟೇರಿಯನ್ ಅಂತ ಯಾರಿರ್ತಾರೆ ಅವ್ರು ಬಂದು ನಮ್ಮ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ. ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಬಂದು ನಮಗೆ ಜುಡಿಷಿಯರಿ ಬಗ್ಗೆ ಕಲಿಸ್ತಾರೆ. ಮತ್ತು ಜಾಣರಾಗದೆ ಮತ್ತಿನ್ನೇನಾಗ್ತೀವಿ, ಸಾಮಾನ್ಯ ಮನುಷ್ಯನನ್ನು ಆ ಆಡಳಿತ ಸಂಸ್ಥೆಯಲ್ಲಿ ಹೋಗಿ ತರಬೇತಿ ಸಂಸ್ಥೆಯಲ್ಲಿ ಕುಳಿಸಿ ಇಂಥವರಿಂದ ಪಾಠ ಮಾಡಿಸಿದ್ರೆ, ಬೀಯಿಂಗ್ ವಿತ್ ಅ ವಿನ್ನರ್ ಮೇಕ್ಸ್ ಯು ಅ ವಿನ್ನರ್. ಒಬ್ಬ ಶರಣನ ಜೊತೆ ಇದ್ದರೆ ಇನ್ನೊಬ್ಬ ಶರಣ ರೆಡಿ ಆಗ್ತಾನೆ, ಒಬ್ಬ ಕಳ್ಳನ ಜೊತೆ ಇದ್ದರೆ ಇನ್ನೊಬ್ಬ ಕಳ್ಳ ರೆಡಿ ಆಗ್ತಾನೆ, ಒಬ್ಬ ಕುಡುಕರ ಜೊತೆ ಇನ್ನೊಬ್ಬ ಕುಡುಕ ಕೂತ್ರೆ ಹಾಕ್ಲೇ 90 ಇನ್ನೊಬ್ಬ ಕುಡುಕ ರೆಡಿ ಆಗ್ತಾನೆ, ಒಬ್ಬ ಸಿಗರೇಟ್ ಹೊಡೆಯೋ ಸ್ನೇಹಿತ ಇದ್ರೆ ಒಂದು ಪಪ್ ಹೊಡಿಲೆ ಅವ ಹೊಡಿತಾನೆ. ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿನ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಂಥವರಿಂದ ನಮಗೆ ಪಾಠ ಮಾಡಿಸ್ತಾರೆ. ನೀವು ನೋಡ್ಬೇಕು, ಒಂದೊಂದು ರೂಮು 4 ಜನ ಕೈಯಾಳುಗಳು, ಅವ್ರಿಗೆಲ್ಲ ದಿ ಬೆಸ್ಟ್ ಎಕ್ಸ್ಪೋಜರ್ಸ್ ಅಂತ ಏನಿರುತ್ತೆ ಅದನ್ನೆಲ್ಲ ಕೊಡ್ತಾರೆ. ಒಂದು ಸಾರಿ ನಮ್ಮ ಅಕಾಡೆಮಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದ್ರಾಬಾದ್ಗೂ ಮಕ್ಕಳನ್ನ ಕರ್ಕೊಂಡು ಹೋಗಿ ಯೂಟ್ಯೂಬಲ್ಲಿ ತೋರಿಸಿ ಒಬ್ಬ IPS ಆಫೀಸರ್ ಹೇಗೆ ತಯಾರಾಗ್ತಾನೆ. ಇವನು ಕೋಟ್ಯಾಂತರ ರೂಪಾಯಿ ನೀವೇನು ಕರ ಕಟ್ತೀರಲ್ಲ, ಕಬ್ಬು ಬೆಳೆದು, ಭತ್ತ ಬೆಳೆದು, ಅರಿಶಿನ ಬೆಳೆದು, ಶುಂಠಿ ಬೆಳೆದು, ಅದರ ಕರದ ಆದ್ದರಿಂದ ನಮ್ಮ ತಯಾರಿ ಏನು ತಯಾರಿ? ಬೆಳಗ್ಗೆ 4 ಗಂಟೆಗೆ ಎದ್ದರೆ ರಾತ್ರಿ ಹೋಗಿ ಮಲಗಿದ್ರೆ ಸಾಕು ಅನ್ನೋ ತಯಾರಿ. ಯು ನೇಮ್ ಅ ವೆಪನ್, ವಿ ಆರ್ ಎಕ್ಸ್ಪೋಸ್ಡ್. ಇಂಥ ಆಯುಧ ನಾವು ಮುಟ್ಟಿಲ್ಲ ಅನ್ನೋಂಗಿಲ್ಲ, ಇಂಥ ಆಯುಧ ನಾವು ಚಲಾಯಿಸಿಲ್ಲ ಅನ್ನೋ ಹಾಗಿಲ್ಲ. ಇಸ್ರೇಲ್ ಕರ್ಕೊಂಡು ಹೋಗ್ತಾರೆ, ದ ಬೆಸ್ಟ್ ಮಿಲಿಟ್ರಿ ಆಫ್ ದ ವರ್ಲ್ಡ್, ವಿ ಆರ್ ಎಕ್ಸ್ಪೋಸ್ ಟು ಇಟ್. ಇಂಥ ಕಾನೂನು ನಮಗೆ ಕಲಿಸಲ್ಲ ಅನ್ನಂಗಿಲ್ಲ. ಎಷ್ಟು ನೆನಪುಳಿಯುತ್ತೋ ಅದು ಬೇರೆದ್ದು. ಎಲ್ಲ ಕಾನೂನುಗಳನ್ನು ಕಲಿಸ್ತಾರೆ. ಯಾಕೆ ಇದೆಲ್ಲ? ಯಾಕೆ ಅಷ್ಟೊಂದು ಕಲಿಸುವ ಉದ್ದೇಶ, ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಉದ್ದೇಶ? ಒಬ್ಬ IAS, ಒಬ್ಬ IPS ಆಫೀಸರ್ನ, ಒಂದು ಜಿಲ್ಲೆಯ ಜನರನ್ನು, ಕಟ್ಟ ಕಡೆಯ ವ್ಯಕ್ತಿಯನ್ನು, ಆ ವ್ಯಕ್ತಿಯ ಸಮಸ್ಯೆಯನ್ನು ನಂದು ಅಂತ ಈ ವ್ಯಕ್ತಿ ಭಾವಿಸಲಿ, ಆ ಸಮಸ್ಯೆಯನ್ನು ಬಗೆಹರಿಸಲಿ, ಸಮಸ್ಯೆಯನ್ನು ಹುಟ್ಟು ಹಾಕದೆ
ಪರಿಹಾರವನ್ನು ಹುಟ್ಟು ಹಾಕ್ತಕ್ಕಂಥ ಅಧಿಕಾರಿ ಇವನಾಗಲಿ ಅನ್ನೋ ಕಾರಣಕ್ಕೆ ಆ ತರಬೇತಿಯನ್ನು ಕೊಡ್ತಾರೆ. ಅದರ 50 ಯಾಕ್ರೀಪ 50% ಬೇಡ, 30% ಮಾಡಿದರೂ ನಾವು ದೇವರು ಅಂತ ಅಧಿಕಾರಿಯನ್ನು ಪೂಜಿಸ್ತೀವಿ. ಯಾರ್ಯಾರಂತ ಇರ್ತಾರಲ್ಲ, ಮೊನ್ನೆ ಕಂದಾಯ ಸಚಿವರು ನಮ್ಮ ಜಿಲ್ಲೆಯ ಕೊನೆಯ ಹಿಂದುಳಿದ ಪ್ರದೇಶ ಅಂತ ಕರೀತಾರೆ ಅದಕ್ಕೆ, ನಮ್ಮೂರು ರಾಯಚೂರು ಗೀಚೂರು ನೋಡ್ಕೊಂಡ್ರೆ ಅದು ಭಾಳ ಒಳ್ಳೇದ. ಆದರೂ ಹೊಸಳ್ಳಿ ಅನ್ನೋ ಗ್ರಾಮಕ್ಕೆ ಹೋಗಿದ್ವಿ. ಹೊಸಳ್ಳಿಯಲ್ಲಿ ಗುದ್ದಾಟ, ಅಟ್ರಾಸಿಟಿ ಕೇಸ್. ಏನಕ್ಕೆ? ಸ್ಮಶಾನಕ್ಕೆ. ಸತ್ತ ವ್ಯಕ್ತಿಯನ್ನು ಎಲ್ಲಿ ಹುಗಿಬೇಕು, ಎಲ್ಲಿ ಮಣ್ಣು ಮಾಡಬೇಕು ಅಂತ ಮಿನಿಸ್ಟ್ರು ಬಂದರು, ಹೇಳಿದರು, ಡಿಮಾರ್ಕೇಶನ್ ಮಾಡಿದ್ವಿ. ತಹಸೀಲ್ದಾರ್ ಶ್ರೀನಿವಾಸ AC ಅರುಳನ್ನು ಕಳಿಸ್ಕೊಟ್ರು, ನಾನು ನಮ್ಮ ಇನ್ಸ್ಪೆಕ್ಟರ್ ಕಳಿಸ್ಕೊಟ್ಟೆ, JCB ಸಮ ಮಾಡ್ತು. ಸಾಯಂಕಾಲದೊಳಗಾಗಿ TV-ಲೆಲ್ಲ ಬಂತು, ಸ್ಮಶಾನ ರೆಡಿ. ಒಬ್ಬ ಹೆಣ್ಮಗಳು 3 ವರ್ಷದಿಂದ ಅಲಿತಿದ್ಲಂತೆ, 45 ವರ್ಷ ಆಗಿದೆ, 50 ವರ್ಷ, 45-50 ಗಡಿ, ವಯಸ್ಸು ಸರಿಯಾಗಿ ನೆನಪಿಲ್ಲ. ಗಂಡ ಬಿಟ್ಟವನೇ, ತಂದೆ ತಾಯಿ ಮನೆಯಲ್ಲಿ ಬಂದವಳೆ, ಪೆನ್ಷನ್ಗಾಗಿ ಅಲಿತಿದ್ದಾಳೆ. ರಾಜ್ಯ ಸರ್ಕಾರದ ಒಂದು ಪೆನ್ಷನ್ ಇದೆ, ಮನಸ್ವಿನಿ ಅಂತ. ಅವರು ಹೇಳಿದ ದಲಿತ ಕಾಲನಿಯಲ್ಲಿ 1 ಗಂಟೆ ಒಳಗಾಗಿ ಪೆನ್ಷನ್ ಪೇಪರ್ ಅವ್ರ ಕೈಯಲ್ಲಿ ಕೊಟ್ಟರು, 1 ತಾಸಲ್ಲಿ. ನಾವಾಗ ಅಂದ್ಕೊಂಡೆ, ಮರ ಇನ್ನೊಂದು ಸಾರಿ ಬರೆದು IAS ಆಗಿಬಿಡ್ಬೇಕಾಗಿತ್ತು ಅಂತ. ಇನ್ನೊಂದು ಸಾರಿ ಅಂದರೆ ಕೈಗೆಟುಕುವ, ಕಣ್ಣಿಗೆ ಕಾಣುವ ಸರ್ಕಾರ ನಾವೆಲ್ಲ ಅಧಿಕಾರಿಗಳು. ನಿಮ್ಮ ಮಕ್ಕಳೇನಾದರೂ ಹಾಗಾದರೆ, ಒಬ್ಬ PSI ಫೌಜ್ದಾರ್ ಆದರೆ, ಒಬ್ಬ ತಾಲೂಕಿನ ದಂಡಾಧಿಕಾರಿ ಆದರೆ, ಅಥವಾ ಇನ್ನೊಂದು ಆದರೆ, ಅವರಿಗೆ ಇದೆಲ್ಲವನ್ನೂ ಎಕ್ಸಿಕ್ಯೂಟ್ ಮಾಡುವ ಅಧಿಕಾರ ಇರ್ತದೆ. ಆದರೆ ಅವರು ಅರ್ಥ ಮಾಡ್ಕೋಬೇಕಷ್ಟೇ. ಅದಕ್ಕೆ ಬಾಬಾ ಸಾಹೇಬರು ಹೇಳಿದ್ದು, ಎಷ್ಟೇ ಶ್ರೇಷ್ಠ ಸಂವಿಧಾನ ಇದ್ದರೂ ಅದನ್ನು ಜಾರಿ ಮಾಡುವ, ಅರ್ಥೈಸಿಕೊಳ್ಳುವ ವ್ಯಕ್ತಿಗಳು ಕೆಟ್ಟದಾಗಿದ್ದರೆ ಪರಿಣಾಮ ಕೆಟ್ಟದಾಗುತ್ತೆ. ಕೆಟ್ಟ ಸಂವಿಧಾನವಿದ್ದರೂ ಅದನ್ನು ಅರ್ಥೈಸಿಕೊಂಡು ಜಾರಿ ಮಾಡ್ತಕ್ಕಂಥ ವ್ಯಕ್ತಿ ಒಳ್ಳೆಯವನಾಗಿದ್ದರೆ, ಜನಪರ ಆಸ್ತಿ ಕಾಳಜಿ ಅವನದಿತ್ತು ಅಂತಂದರೆ ಅದು ಶ್ರೇಷ್ಠ ಸಂವಿಧಾನವಾಗಿ ಮಾರ್ಪಡುತ್ತೆ ಅಂತ ನಾನು ಮಾಡೋದು ಅದನ್ನೇ. ಈ ವ್ಯಕ್ತಿಗೆ ನಾನು ಹೇಗೆ ಹೆಲ್ಪ್ ಮಾಡಲಿ ಅನ್ನೋದನ್ನು ನೋಡ್ತೇನೆ ಹೊರತು ಕೊಕ್ಕೆ ಹಾಕಿ ಅವನ್ನ ದೂರ ಸರಿಸೋದಲ್ಲ. ನಾವು ಹಾಗೆ ಇರಬೇಕು. ಮನೆಗೆ ಬಂದಾಗ ದೇಹಿ ಅಂತ ಕೈ ಚಾಚಿದವ್ರಿಗೆ ಏನಿದ್ರೂ ಕೊಡೋ ಬುದ್ಧಿ ನಮ್ಮಲ್ಲಿ ಬರಬೇಕು. ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಭಾಳ ಹಳೆ ಗಾದೆ. ಈ ಹಿನ್ನೆಲೆಯಲ್ಲಿ ಯುವಕರು ಬೆಳಿಬೇಕು. ಸವಾಲನ್ನು ಎಸಿಕೊಳ್ಳುವ ಮೊದಲು ನಮ್ಮನ್ನು ನಾವು ತಯಾರಿಸುವುದು. ಈ ದೇಹ, ಈ ಮನಸ್ಸು, ನನ್ನ ಆಲೋಚನೆ, ನನ್ನ ದೂರದೃಷ್ಟಿ, ನನ್ನ ಗುರಿ ಯಾವ ದಿಶೆಯಲ್ಲಿದೆ ಅನ್ನೋದು ನಮಗೆ ಅರ್ಥ ಆಗಿಬಿಟ್ರೆ ಅದನ್ನು, ಯೋಜನೆಯನ್ನು ಜಾರಿ ಮಾಡುವುದು ಸುಲಭ. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾದರೆ ಯಾವ ಮಾರ್ಗವನ್ನು ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ನಾನು ಬೆಂಗಳೂರು ಹೋಗ್ಬೇಕಾ, ಮೈಸೂರು ಹೋಗ್ಬೇಕಾ, ಈ ಕಡೆ ನಾನು ಸೊಲ್ಲಾಪುರಕ್ಕೆ ಹೋಗ್ಬೇಕಾ ಅಥವಾ ಅಥಣಿಗೆ ಹೋಗ್ಬೇಕಾ, ವಾಪಸ್ ನಾನು ಧಾರವಾಡಕ್ಕೆ ಹೋಗ್ಬೇಕಾ, ಬೆಳಗಾವಿಗೆ ಹೋಗ್ಬೇಕಾ, ಅದರ ಆಧಾರದ ಮೇಲೆ ನಾನು ಹಾದಿಯನ್ನು ಆಯ್ಕೆ ಮಾಡ್ಕೊಳ್ತೀನಿ. ಅದರ ಆಧಾರದ ಮೇಲೆ ಎಷ್ಟು ಸ್ಪೀಡಾಗಿ ನಾನು ಹೋಗಬೇಕು. ನಾನು ಬುಲೆರಲ್ಲಿ ಹೋದ್ರಲ್ಲಿ ಹೇಗೆ ಹೋಗ್ತೀನಿ, ಇನೋವಾದಲ್ಲಿ ಹೋಗಬೇಕಾ, ಫಾರ್ಚುನರಲ್ಲಿ ಹೋಗಬೇಕಾ ಅನ್ನೋದನ್ನು, ಅದರ ಸ್ಪೀಡು ನಾನು ಅಲ್ಲಿ ಮುಟ್ಟುವ ಸಮಯವನ್ನು ನಿರ್ಧಾರ ಮಾಡುತ್ತೆ. ಬದುಕುವ ಹಾಗೆ ನಾನೇನಾಗಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು, ಅದಕ್ಕೆ ಬೇಕಾಗಿರ್ತಕ್ಕಂಥ ದಾರಿಯನ್ನು ಆಯ್ಕೆ ಮಾಡಿಕೊಂಡು, ಅದನ್ನು ಮುಟ್ಟುವ ಸಾಧನ, ಕಾಲ್ನಡಿಗೆಯಲ್ಲಿ ಹೋಗಬೇಕಾ, ಕುದುರೆ ತಗೊಂಡು ಹೋಗಬೇಕಾ, ಗಾಡಿಯಲ್ಲಿ ಹೋಗಬೇಕಾ, ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ನಮ್ಮ ಗುರಿಯನ್ನು ಸಕಾಲಕ್ಕೆ ಸನ್ಮಾರ್ಗದಲ್ಲಿ ತಲುಪ್ತೇವೆ. ಇಲ್ಲ ಅಂತಂದರೆ ಯಾರೋ ಬಂದು ತಪ್ಪು ಕಲ್ಪನೆಗಳನ್ನು ಬಿತ್ತಾರೆ, ಯಾರೋ ಏನೋ ಹೇಳ್ತಾರೆ. ಆ ಕಲ್ಪಿತ ಕೆಟ್ಟದ್ದಕ್ಕಂತೂ ಕೊರತೆನೇ ಇಲ್ಲ. ಕೆಡಬೇಕು ಅಂದರೆ ಮಕ್ಕಳೇನು ಮಾಡಬೇಕಾಗಿಲ್ಲ, ಮನೆಯಿಂದ ಹೊರಗೆ ಬಂದರೆ ಸಾಕು ಕೆಟ್ಟೋಯ್ತವೆ. ನೂರಾರು ಪೊಲೀಸ್ ಇಲಾಖೆಯಲ್ಲಿ ನಾವು ಪ್ರತಿನಿತ್ಯ ಕ್ರೂರಾತಿ ಕ್ರೂರ ಅಪರಾಧಗಳನ್ನು ನೋಡ್ತೇವೆ. ಕ್ರೂರಾತಿ ಕ್ರೂರ, ಸಣ್ಣ ಸಣ್ಣ ವಿಚಾರಕ್ಕಾಗಿ ದೋಂಬಿ. ಮೊನ್ನೆ ನಾನು ಹೊಸಪೇಟೆಯಲ್ಲೇ ಇದ್ದೆ, ಮರ್ಡರ್ ಆಯ್ತು, ನಿಮ್ಗೆ ಗೊತ್ತಿರ್ಬೇಕು, ಚಿಕ್ಕ ವಿಚಾರ. ಹೊಸಪೇಟೆಯಲ್ಲಿ ನಾವು ಕಾರ್ಯಕ್ರಮ ಅಟೆಂಡ್ ಆಗಬೇಕಾಗಿತ್ತು. ಹಂಪಿ ವಿರೂಪಾಕ್ಷ ಅಂದರೆ ನನಗೆ ಭಾಳ ಪ್ರೀತಿ. ಹೋಗಬೇಕಾದ್ರೆ ಸಣ್ಣ ವಿಚಾರಕ್ಕೆ ಹಾಗಿದ್ರೆ ಅದನ್ನು ಆ ದೃಷ್ಟಿಯಿಂದ ನಾನು ನೋಡ್ತೀನಿ. ಸೊ ಅಂಥ ತಪ್ಪು ಕಲ್ಪನೆಗಳು, ಕೆಟ್ಟ ಹವ್ಯಾಸ, ದುಸ್ಸಂಗ ಬೆಳೀತು ಅಂತಂದರೆ ಕೆಟ್ಟು ಹೋಗಿಬಿಡ್ತಾರೆ ಮಕ್ಕಳು. ಹಾಗಾಗದೆ 25 ವರ್ಷಗಳ ಕಾಲ ಅವರನ್ನು ಸಂರಕ್ಷಿಸಿ ನೀವು ಬಿಟ್ಟುಬಿಟ್ರೆ 75 ವರ್ಷ ತಾವು ಮುನ್ನಡೆಯೋದಲ್ಲ, ತಮ್ಮ ಜೊತೆಗಿರೋರನ್ನು ತೆಗೆದುಕೊಂಡು ಇಡೀ ಸಂಸಾರ, ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾರೆ. ಹಾಗೆ